ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಕೆಸೆಟ್ ಪ್ರಿಪ್ರೇಷನ್ಸ್ 2024 ಇಂದ ಅಟೋಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸ್ ಈ ಪೇಪರಿಂದ ಕಪ್ಲಿಂಗ್ ಸ್ಕೀಮ್ಸ್ ಬಗ್ಗೆ ಮಾಡ್ತಾ ಇದ್ದೀನಿ. ಸೊ ನಾನು ಈ ವಿಡಿಯೋದಲ್ಲಿ ಕಪ್ಲಿಂಗ್ ಸ್ಕೀಮ್ಸ್ನಲ್ಲಿ LS ಕಪ್ಲಿಂಗ್ ಆ್ಯಂಡ್ JJ ಕಪ್ಲಿಂಗ್ ಈ ಎರಡು ಕಪ್ಲಿಂಗ್ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ಗೆ ಅಟೋಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸ್ನಲ್ಲಿ ಕಪ್ಲಿಂಗ್ ಅಂದರೆ ಏನು ಅಂತ ನೋಡೋಣ. ಆಮೇಲೆ LS ಕಪ್ಲಿಂಗ್ ಆ್ಯಂಡ್ JJ ಕಪ್ಲಿಂಗ್ ಏನು ಅಂತ ನೋಡೋಣ. ಸೊ ಫಸ್ಟ್ ಥಿಂಗ್ ಕಪ್ಲಿಂಗ್ ಅಂದರೆ ಏನು? ಇಟ್ ಈಸ್ ದ ಆ್ಯಕ್ಟ್ ಆಫ್ ಕಂಬೈನಿಂಗ್ ಟೂ ಥಿಂಗ್ಸ್. ಅಂದರೆ ಯಾವುದಾದ್ರೂ ಎರಡು ಕಪಲ್ಸ್ ಅಂದರೆ ಏನು, ಟೂ ಥಿಂಗ್ಸ್ ಯಾವುದಾದ್ರೂ ಎರಡನ್ನು ನಾವು ಕಂಬೈನ್ ಮಾಡೋದನ್ನು ನಾವೇನಂತ ಕರಿತೀವಿ? ಕಪ್ಲಿಂಗ್ ಅಂತ ಕರಿತೀವಿ. ಸೊ ಕಪ್ಲಿಂಗ್ ಇನ್ ಫಿಸಿಕ್ಸ್. ಸೊ ಫಿಸಿಕ್ಸ್ನಲ್ಲಿ ಕಪ್ಲಿಂಗ್ ಅಂದರೆ ಏನು ಅಂದರೆ, ಇನ್ ಫಿಸಿಕ್ಸ್ ಟೂ ಸಿಸ್ಟಮ್ಸ್ ಆರ್ ಕಪಲ್ಡ್ ಇಫ್ ದೇ ಆರ್ ಇಂಟರಾಕ್ಟಿಂಗ್ ವಿತ್ ಈಚ್ ಅದರ್. ಅಂದರೆ ಇವಾಗ ಯಾವುದಾದ್ರೂ ಎರಡು ಸಿಸ್ಟಮ್ ತೊಗೊತೀವಿ ನಾವು. ಎರಡು ಸಿಸ್ಟಮ್ನ ನಾವು ಲೈಕ್ ಸ್ಪಿನ್ನು ಆರ್ಬಿಟ್ಟು, ಈ ಎರಡೂ ಸಿಸ್ಟಮ್ ಮಧ್ಯೆ ಏನಾದರೂ ಇಂಟ್ರ್ಯಾಕ್ಷನ್ ಇದೆ ಅಂತ ಅಂದರೆ, ಸೊ ಈ ಎರಡೂ ಸಿಸ್ಟಮ್ನು ನಾವು ಕಪಲ್ ಮಾಡ್ತೀವಿ, ಅಂದರೆ ಆ್ಯಡ್ ಮಾಡ್ತೀವಿ. ಸೊ ಅದನ್ನು ನಾವೇನಂತ ಕರಿತೀವಿ? ಕಪ್ಲಿಂಗ್ ಅಂತ ಕರಿತೀವಿ. ಸೊ ಈ ಕಪ್ಲಿಂಗ್ನ ನಾವು ಫಿಸಿಕ್ಸ್ನಲ್ಲಿ ಯಾವ ಥರ ಸಪ್ರೇಟ್ ಮಾಡ್ತೀವಿ ಅಂದರೆ, ಸೊ ಇದರಲ್ಲಿ ನಮಗೆ LS ಕಪ್ಲಿಂಗ್ ಆ್ಯಂಡ್ JJ ಕಪ್ಲಿಂಗ್ ಅಂತ ಬರುತ್ತೆ. ಸೊ LS ಕಪ್ಲಿಂಗ್, JJ ಕಪ್ಲಿಂಗ್ ಈ ಎರಡು ಸ್ಕೀಮ್ಸ್ನಲ್ಲಿ ನಾವು ಏನು ಕಪ್ಲಿಂಗ್ ಮಾಡ್ತೀವಿ ಫಿಸಿಕ್ಸ್ನಲ್ಲಿ, ಅಟೋಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸ್ನಲ್ಲಿ. ಸೊ ಇದರಲ್ಲಿ ಈ ಕಪ್ಲಿಂಗ್ ಏನು ಅಂತ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ, ಸೊ ಫಸ್ಟು ನಮಗೆ ಕ್ವಾಂಟಮ್ ನಂಬರ್ಸ್ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಯಾವ್ಯಾವ ಕ್ವಾಂಟಮ್ ನಂಬರ್ಸ್ ಏನೇನು ಡಿನೋಟ್ ಮಾಡುತ್ತೆ ಅಂಥೇಳಿ. ಸೊ ಹಾಗಾಗಿ ನಾನು ಆ ಕ್ವಾಂಟಮ್ ನಂಬರ್ಸ್ ಬಗ್ಗೆ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ 4 ಕ್ವಾಂಟಮ್ ನಂಬರ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು principal quantum number. So principal quantum number n describes the size of the orbital. So size of the orbital is denoted by letter n. And the angular quantum number L, so describes the shape of the orbital. So orbital angular quantum number antanu karitare. So L denotes the shape of the orbital. Then the magnetic quantum number ML. ML describes the orientation in space of a particular orbital. ಅಂದರೆ ಇದು ಏನು, ಓರಿಯೆಂಟೇಷನ್ ಡಿನೋಟ್ ಮಾಡುತ್ತೆ, ಪರ್ಟಿಕ್ಯುಲರ್ ಆರ್ಬಿಟಲ್ದು ಓರಿಯೆಂಟೇಷನ್ ಡಿನೋಟ್ ಮಾಡುತ್ತೆ. ಆ್ಯಂಡ್ ಸ್ಪಿನ್ ಕ್ವಾಂಟಮ್ ನಂಬರ್ MS ಡಿಸ್ಕ್ರೈಬ್ಸ್ ದ ಸ್ಪಿನ್. ಸೊ ಈ ಕ್ವಾಂಟಮ್ ನಂಬರ್ಸ್ ಬಗ್ಗೆ ಕೆಮಿಸ್ಟ್ರಿ ಬ್ಯಾಕ್ಗ್ರೌಂಡ್ ಇರೋರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಹೇಳ್ಬೋದು. ಸೊ ಈವನ್ ಫಿಸಿಕ್ಸ್ನಲ್ಲಿ ಇರೋರು ಕೂಡ ಕಲ್ತ್ಕೊಂಡಿರ್ತಾರೆ. ಸೊ ಕ್ವಾಂಟಮ್ ನಂಬರ್ಸ್ ಬಗ್ಗೆ ಜಸ್ಟ್ ಐಡಿಯಾ ಇರಬೇಕಷ್ಟೇ. ದೆನ್ ಟರ್ಮ್ ಸಿಂಬಲ್ಸ್. ಸೊ ಟರ್ಮ್ ಸಿಂಬಲ್ಸ್ ಯೂಶ್ವಲಿ ನಮಗೆ ಏನು ಇದರಲ್ಲಿ ಅಟೋಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸ್ನಲ್ಲಿ ಬಂದರೆ ನಮಗೆ ಕ್ವೆಶನ್ಸು ಟರ್ಮ್ ಸಿಂಬಲ್ಸ್ನಲ್ಲಿ ಅಥವಾ ಸ್ಟೇಟ್ ಸಿಂಬಲ್ಸ್ ಅಂತಲೂ ಕರಿತೀವಿ, ಅದರಲ್ಲಿ ಬರುತ್ತೆ. ಸೊ ಅದನ್ನೇ ಹೆಂಗೆ ಡಿಫೈನ್ ಮಾಡ್ತೀವಿ ಅಂತ ನೋಡೋದಾದರೆ, ಟು ಡಿಸ್ಕ್ರೈಬ್ ಸ್ಟೇಟ್ಸ್ ಕನ್ವೀನಿಯೆಂಟ್ಲಿ ವಿ ಯೂಸ್ ಸ್ಟೇಟ್ ಸಿಂಬಲ್ ಆರ್ ಟರ್ಮ್ ಸಿಂಬಲ್. ಸೊ ಇದನ್ನು ಹೆಂಗೆ ಡಿನೋಟ್ ಮಾಡ್ತೀವಿ? 2s+1 ಸೂಪರ್ಸ್ಕ್ರಿಪ್ಟ್ ಬರ್ತಿರ್ತೀವಿ, J ಸಬ್ಸ್ಕ್ರಿಪ್ಟ್ ಬರ್ತಿರ್ತೀವಿ. ಇದರಲ್ಲಿ 2s+1 ಅನ್ನೋದು ಏನಿದೆ, ಸೊ ದಟ್ ರಿಪ್ರೆಸೆಂಟ್ಸ್ ದ ಮಲ್ಟಿಪ್ಲಿಸಿಟಿ ಆಫ್ ದ ಸ್ಟೇಟ್. ಮಲ್ಟಿಪ್ಲಿಸಿಟಿ ಆಫ್ ದ ಸ್ಟೇಟ್ ಇಸ್ ಡಿನೋಟೆಡ್ ಬೈ 2s+1 ಆ್ಯಂಡ್ J ಡಿನೋಟ್ಸ್ ದ ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್. ಸೊ ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್ನ ಡಿನೋಟ್ ಮಾಡುತ್ತೆ J. ಸೊ ಇದರಲ್ಲಿ ನಮಗೆ ಏನು ಬರುತ್ತೆ? J ಟೋಟಲ್ ಆ್ಯಂಗ್ಯುಲರ್ ಕ್ವಾಂಟಮ್ ನಂಬರ್, ಮೊಮೆಂಟಮ್ ಕ್ವಾಂಟಮ್ ನಂಬರ್, 2s+1 ಬಂದ್ಬಿಟ್ಟು ಮಲ್ಟಿಪ್ಲಿಸಿಟಿ. ಸೊ ಮಲ್ಟಿಪ್ಲಿಸಿಟಿ ಅಂತ ಅಂದರೆ S ವ್ಯಾಲ್ಯೂ. ಈಗ S ವ್ಯಾಲ್ಯೂ ನಾವು S0 ಅಂತ ತೊಗೋಬೋದು, 1/2 ಅಂತ ತೊಗೋಬೋದು, ಅಥವಾ 1 ಅಂತ ತೊಗೋಬೋದು. ಸೊ 0 ಇದ್ದಾಗ ಏನಾಗುತ್ತೆ ನಮಗೆ ಮಲ್ಟಿಪ್ಲಿಸಿಟಿ ವ್ಯಾಲ್ಯೂ. ಸೊ ಮಲ್ಟಿಪ್ಲಿಸಿಟಿ ಇಸ್ ಗಿವನ್ ಬೈ 2s+1 ಅಂತ ಬರೀತೀವಿ. ಈಗ S ಪ್ಲೇಸ್ನಲ್ಲಿ ನಾವು ಸಪೋಸ್ ನಾವು S ಪ್ಲೇಸ್ನಲ್ಲಿ 0 ಹಾಕಿದ್ವಿ ಅಂದರೆ ಏನಾಗುತ್ತೆ? 2 × 0 + 1. ಸೊ ಆನ್ಸರ್ ಏನು ಬರುತ್ತೆ? 1. ಸೊ 1 ಬಂದರೆ ಅದನ್ನು ನಾವೇನಂತ ಕರಿತೀವಿ? ಸಿಂಗ್ಲೆಟ್ ಸ್ಟೇಟ್ ಸಿಸ್ಟಮ್ ಅಂತ ಕರಿತೀವಿ. ಸಪೋಸ್ ನಮಗೆ S = 1/2 ಬಂತು ಅಂದರೆ, ಸೊ S = 1/2 ಬಂತು ಅಂದರೆ +1. ಸೊ 2 1s are 2 1s. ಸೊ ಕ್ಯಾನ್ಸಲ್ ಆದರೆ ಏನಾಗುತ್ತೆ? 1. 1 + 1. ಸೊ 1 + 1 ಅಂದರೆ ಏನಾಗುತ್ತೆ? 2. ಅವಾಗ ಏನಂತೀವಿ? ಡಬ್ಲೆಟ್ ಸ್ಟೇಟ್ ಅಂತ ಕರಿತೀವಿ. ಸಪೋಸ್ S ವ್ಯಾಲ್ಯೂ = 1 ಅಂತ ಬಂದರೆ 2 × 1 + 1. ಸೊ ಅವಾಗ ಏನಾಗುತ್ತೆ? 2 1s 2 + 1 ಅಂದರೆ 3. ಸೊ 3 ಆದರೆ ಅದನ್ನು ನಾವೇನಂತ ಕರಿತೀವಿ? ಟ್ರಿಪ್ಲೆಟ್ ಸ್ಟೇಟ್ ಅಂತ ಕರಿತೀವಿ. ಸೊ ಇದು ಸಿಂಗ್ಲೆಟ್, ಡಬ್ಲೆಟ್ ಆ್ಯಂಡ್ ಟ್ರಿಪ್ಲೆಟ್ ಸ್ಟೇಟ್ಸ್ನ ಡಿನೋಟ್ ಮಾಡುತ್ತೆ. ದೆನ್ L ಇಸ್ ದ ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್ ಆ್ಯಂಡ್ J ಇಸ್ ದ ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್. ಆ್ಯಂಡ್ L ಏನಿದೆ, ಈ ಮಧ್ಯದಲ್ಲಿ ಬರೆದಿರೋ L ಸ್ಟ್ಯಾಂಡ್ಸ್ ಫಾರ್ SPDF ಆರ್ಬಿಟಲ್ಸ್ ಅಂತ ಹೇಳ್ತೀವಿ. ಸೊ L ಅಂದರೆ ಏನು? ಈಗ ಇದಕ್ಕೆ ನಾವು SP
ಡಿ ಎಫ್ ಈ ರೀತಿ ಬರ್ತಾ ಹೋಗುತ್ತೆ. ಸೊ ಎಲ್ ವ್ಯಾಲ್ಯೂವು ಎಸ್ ಇದ್ದರೆ 0 ಇರುತ್ತೆ, ಪಿಗೆ 1 ಇರುತ್ತೆ, ಡಿ ಇದೆ ಅಂತ ಅಂದರೆ ನಾವು ಎಲ್ ವ್ಯಾಲ್ಯೂ ಏನು ತೊಗೋಬೋದು 2 ಅಂತ ತೊಗೋಬೋದು, ಎಫ್ ಇದೆ ಅಂದರೆ 3 ಅಂತ ತೊಗೋಬೋದು. ಈಗ ಸಪೋಸ್ ನಾವು ಇಲ್ಲಿ ಅವರು ಎಲ್ ವ್ಯಾಲ್ಯೂ ಕೊಡಲ್ಲ, ಬಟ್ ನಮಗೇನು ಬಂದಿರುತ್ತೆ ಲೈಕ್ 1s2 ಅಂತ ಬಂದಿರುತ್ತೆ. ಸೊ 1s2 ಅಂದರೆ ಇದರಲ್ಲಿ ಏನರ್ಥ, 1 ಅಂದರೆ ನಮಗೆ 1 ಡಿನೋಟ್ಸ್ ಸಿಂಗ್ಲೆಟ್, ಎಸ್ ಅಂದರೆ ಏನು ಎಲ್ ವ್ಯಾಲ್ಯೂ ಏನು 0, 2 ಇದೆ ಅಂತಂದರೆ ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಜೆ ವ್ಯಾಲ್ಯೂ ಏನಿದೆ 2. ಸೊ ಇದು 2 ಅಂತ ಅರ್ಥ. ಹೀಗೆ ನಾವು ನೋಡ್ಕೋಬೋದು. ಸಪೋಸ್ ನಮಗೆ 2p6 ಇದೆ ಅಂತ ಅಂದ್ಕೊಳ್ರಿ. 2p6 ಅಂದರೆ 2 ಇದೆ ಅಂದರೆ ಏನು ಡಬ್ಲೆಟ್ ಸ್ಟೇಟ್ ಅಂದರೆ 2s + 1 ಡಿನೋಟ್ಸ್ 2. ಸೊ 2 ಬಂತು ಅಂದರೆ ವ್ಯಾಲ್ಯೂ ಏನು 2 ಯಾವಾಗ ಬರುತ್ತೆ, ನಾನು ಆಲ್ರೆಡಿ ಹೇಳಿದೆ 2 ಬಂದಾಗ ಎಸ್ ವ್ಯಾಲ್ಯೂ 1/2 ಇರುತ್ತೆ ಅಂತ. ಸೊ ಡಬ್ಲೆಟ್ ಸ್ಟೇಟ್ ಪಿ ಇದೆ ಅಂತ ಅಂದರೆ ಎಲ್ ವ್ಯಾಲ್ಯೂ ಏನಿರುತ್ತೆ 1 ಆ್ಯಂಡ್ 6 ಇದೆ ಅಂದರೆ ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ನಮ್ಮ ಕ್ವಾಂಟಮ್ ನಂಬರ್ ಏನಿದೆ 6. ಸೊ ಆ ರೀತಿ ನಾವು ಈ ಒಂದು ಸಿಂಬಲ್ನಲ್ಲಿ ಅಷ್ಟೆಲ್ಲ ನಾವು ನೋಡ್ಬೋದು. ಸೊ ಅದು ಒಂದು ಸ್ಟೇಟ್ ಸಿಂಬಲ್ನಲ್ಲಿ ಅಷ್ಟೆಲ್ಲ ಅರ್ಥ ಇರುತ್ತೆ. ಸೊ ನನಗೆ ಸ್ಟೇಟ್ ಸಿಂಬಲ್ಸ್ನ ಅರ್ಥ ಮಾಡ್ಕೊಳೋದು ಬಂದರೆ ನಮಗೆ ಅಟಾಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸ್ನಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ನಾವು ಫಸ್ಟು ಸ್ಟೇಟ್ ಸಿಂಬಲ್ಸ್ನ ಅರ್ಥ ಮಾಡ್ಕೋಬೇಕು. ಸೊ ಇದರಲ್ಲಿ ಓಕೆ ಸಿಂಗ್ಲೆಟ್ ಡಬ್ಲೆಟ್ ಟ್ರಿಪ್ಲೆಟ್ ಸ್ಟೇಟ್ಸ್ ಹೇಳಿದೆ. ಸೊ ಈಗ ಫಸ್ಟು ಎಲ್ ಎಸ್ ಕಪ್ಲಿಂಗ್ ಬಗ್ಗೆ ನೋಡೋಣ. ಸೊ ಎಲ್ ಎಸ್ ಕಪ್ಲಿಂಗ್ ಅಂತ ಅಂದರೆ ಎಲ್ ಎಸ್ ಕಪ್ಲಿಂಗ್ ಹೋಗೋಕ್ಕೂ ಮುಂಚೆ ಸೊ ಫಸ್ಟು ನಮಗೆ ಏನು ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ ಮತ್ತು ಮೆನಿ ಎಲೆಕ್ಟ್ರಾನ್ ಸಿಸ್ಟಮ್ ಅದ್ರ ಬಗ್ಗೆ ನೋಡೋಣ. ಸೊ ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ ಅಂದರೆ ಏನು, ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ ಅಂದರೆ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಅದರ ಸುತ್ತಲೂ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇರುತ್ತೆ. ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ ಅಂದರೆ ಯಾವುದಕ್ಕೆ ಬರುತ್ತೆ, ಹೈಡ್ರೋಜನ್ ಬರುತ್ತೆ. ಸೊ ಹೈಡ್ರೋಜನ್ದು ಎನರ್ಜಿ ಅಥವಾ ಆ್ಯಂಗ್ಯುಲರ್ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಬೋರ್ ಆ್ಯಂಗ್ಯುಲರ್ ಮೊಮೆಂಟಮ್ ಫಾರ್ಮುಲಾಸ್ ಗಿವನ್ ಬೈ ಬೋರ್ನ ಯೂಸ್ ಮಾಡ್ತೀವಿ. ಸೊ ಅಲ್ಲಿ ಬೋರ್ಸ್ ಎನರ್ಜಿ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ, ಬೋರ್ಸ್ ಆ್ಯಂಗ್ಯುಲರ್ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲಿ ಸಿಂಗಲ್ ಎಲೆಕ್ಟ್ರಾನ್ ಇರೋದ್ರಿಂದ ಈ ಎಲೆಕ್ಟ್ರಾನು ಸಪೋಸ್ ನಾನು ಇಲ್ಲಿ ಸಪ್ರೇಟಾಗಿ ಡ್ರಾ ಮಾಡ್ತೀನಿ. ಒಂದು ಎಲೆಕ್ಟ್ರಾನ್ ಇದೆ ಅಂತ ಅಂದರೆ ಈ ಎಲೆಕ್ಟ್ರಾನ್ ಏನಾಗುತ್ತೆ, ಇಟ್ ಈಸ್ ಸ್ಪಿನ್ನಿಂಗ್ ಅರೌಂಡ್ ಇಟ್ಸ್ ಓನ್ ಆ್ಯಕ್ಸಸ್. ಸೊ ಇಟ್ ಸ್ಪಿನ್ಸ್ ಅರೌಂಡ್ ಇಟ್ಸ್ ಓನ್ ಆ್ಯಕ್ಸಸ್ ಅಂದರೆ ಲೈಕ್ ಅರ್ತ್ ಹಿಂಗೆ ಡೇ ಆ್ಯಂಡ್ ನೈಟ್ ಹೆಂಗಾಗುತ್ತೆ, ದಟ್ ಈಸ್ ಬಿಕಾಸ್ ಆಫ್ ಸ್ಪಿನ್ನಿಂಗ್ ಅರೌಂಡ್ ಇಟ್ಸ್ ಓನ್ ಆ್ಯಕ್ಸಸ್ ಅಂತ ಹೇಳ್ತೀವಿ. ಒಂದು ಸ್ಪಿನ್ ಆಯಿತು ಅಂತ ಅಂದರೆ ಇಟ್ ಕಾಸಸ್ 1 ಡೇ ಅಂತ ಹೇಳ್ತೀವಿ. ಸೇಮ್ ವೇ ಎಲೆಕ್ಟ್ರಾನ್ ಕೂಡ ಇಟ್ ಸ್ಪಿನ್ಸ್ ಅರೌಂಡ್ ಇಟ್ಸ್ ಓನ್ ಆ್ಯಕ್ಸಸ್. ಅಟ್ ದ ಸೇಮ್ ಟೈಮ್ ಸ್ಪಿನ್ನಿಂಗ್ ಆಗ್ತಾನೆ ಏನಾಗುತ್ತೆ, ಇಟ್ ರೊಟೇಟ್ಸ್ ಅರೌಂಡ್ ದ ಎಲೆಕ್ಟ್ರಾನ್. ಸೊ ನ್ಯೂಕ್ಲಿಯಸ್ ಸುತ್ತಾನು ಅದು ರಿವಾಲ್ವ್ ಆಗ್ತಾ ಹೋಗುತ್ತೆ. ಸೊ ರಿವಾಲ್ವ್ ಆಗ್ತಾ ಇದೆ ಅಂತ ಅಂದರೆ ಅಲ್ಲಿ ಏನಾಗುತ್ತೆ, ಸ್ಪಿನ್ ಆಗ್ತಾ ಇದೆ ಅಂದರೆ ಇಲ್ಲಿ ಬರೋದೇನು ಸ್ಪಿನ್ ಆ್ಯಂಗ್ಯುಲರ್ ಮೊಮೆಂಟಮ್ ಬರುತ್ತೆ. ಇಲ್ಲಿ ರಿವಾಲ್ವ್ ಆಗ್ತಾ ಇದೆ ಅಂದರೆ ಆರ್ಬಿಟ್ನಲ್ಲಿ ರಿವಾಲ್ವ್ ಆಗ್ತಾ ಇದೆ ಅಂತಂದರೆ ಇಲ್ಲಿ ಬರೋದೇನು ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಬರುತ್ತೆ. ಸೊ ಇಲ್ಲಿ ಸ್ಪಿನ್ ಆ್ಯಂಗ್ಯುಲರ್ ಮೊಮೆಂಟಮು ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಎರಡೂ ಆ್ಯಡ್ ಮಾಡಿದಾಗ ನಮಗೇನು ಬರುತ್ತೆ, ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಬರುತ್ತೆ. ಸೊ ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಸ್ಪಿನ್ ಆ್ಯಂಗ್ಯುಲರ್ ಮೊಮೆಂಟಮ್ನ ಎಸ್ಸಿಂದ ಡಿನೋಟ್ ಮಾಡ್ತೀವಿ, ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ನ ಎಲ್ಲಿಂದ ಡಿನೋಟ್ ಮಾಡ್ತೀವಿ, ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ನ ಜೆಯಿಂದ ಡಿನೋಟ್ ಮಾಡ್ತೀವಿ. ಸೊ ಜೆ ಇಸ್ ಈಕ್ವಲ್ಸ್ ಟು ಎಲ್ ಪ್ಲಸ್ ಎಸ್ ಅಂತ ಬರಿತೀವಿ. ಅಂದರೆ ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಆಫ್ ದಟ್ ಎಲೆಕ್ಟ್ರಾನ್ ಈಸ್ ಡ್ಯೂ ಟು ಸ್ಪಿನ್ ಆ್ಯಂಗ್ಯುಲರ್ ಮೊಮೆಂಟಮ್ ಆ್ಯಂಡ್ ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಅಂತ ಹೇಳ್ತೀವಿ. ಈಗ ಸಪೋಸ್ ನಾವು ಒಂದು ಎಲೆಕ್ಟ್ರಾನ್ ಸಿಸ್ಟಮ್ ತೊಗೊಂಡಿದ್ದೀವಿ ಅಂದರೆ ಅಲ್ಲಿ ಒಂದೇ ಎಲೆಕ್ಟ್ರಾನ್ ಇರುತ್ತೆ, ಆ ಎಲೆಕ್ಟ್ರಾನ್ಗೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಬೇರೆ ಯಾರೂ ಇರಲ್ಲ, ಅಂದರೆ ಪಕ್ಕಕ್ಕೆ ಯಾವುದೇ ಎಲೆಕ್ಟ್ರಾನ್ಸ್ ಇರಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಆ ಎಲೆಕ್ಟ್ರಾನ್ ತನ್ನ ಪಾಡಿಗೆ ತಾನು ಸುತ್ತಾ ಇರುತ್ತೆ ನ್ಯೂಕ್ಲಿಯಸ್ ಸುತ್ತಾನು. ಸೊ ಅದಕ್ಕೆ ಇಂಟ್ರ್ಯಾಕ್ಷನ್ ಮಾಡೋದಕ್ಕೆ ಏನಿರಲ್ಲ. ಸೊ ಹಾಗಾಗಿ ನಾವು ಬೋರ್ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ನು ಕ್ಯಾಲ್ಕುಲೇಟ್ ಮಾಡ್ಬೋದು, ಸ್ಪಿನ್ ಆ್ಯಂಗ್ಯುಲರ್ ಮೊಮೆಂಟಮ್ನು ಕ್ಯಾಲ್ಕುಲೇಟ್ ಮಾಡ್ಬೋದು, ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. So that is easy by using Bohr's concept. But when it comes to the many electron system ಬಂದಾಗ ಏನಾಗುತ್ತೆ, ಮೆನಿ ಎಲೆಕ್ಟ್ರಾನ್ ಸಿಸ್ಟಮ್ನ ನೋಡೋದಾದರೆ ಇಲ್ಲಿ 2 ಎಲೆಕ್ಟ್ರಾನ್ ಇದೆ, ಇಲ್ಲಿ ಲಾಸ್ಟ್ ಔಟರ್ಮೋಸ್ಟ್ ಆರ್ಬಿಟ್ನಲ್ಲಿ 8 ಎಲೆಕ್ಟ್ರಾನ್ಸ್ ಇದೆ ಅಂದರೆ ಇಟ್ ಈಸ್ ಡಿನೋಟಿಂಗ್ ನಿಯಾನ್ ಆಟಮ್. ಸೊ ಈಗ ಮೆನಿ ಎಲೆಕ್ಟ್ರಾನ್ ಸಿಸ್ಟಮ್ ಬಂದಾಗ ಏನಾಗುತ್ತೆ, ಎಲೆಕ್ಟ್ರಾನು ಸ್ಪಿನ್ ಆಗೋದ್ರ ಜೊತೆ ಇಲ್ಲಿನೂ ಎಲೆಕ್ಟ್ರಾನ್ಸು ಸ್ಪಿನ್ ಆಗುತ್ತೆ, ಪ್ಲಸ್ ದೇ ಆರ್ ಮೂವಿಂಗ್ ಅರೌಂಡ್ ದ ಆರ್ಬಿಟ್. ಸೊ ಇಲ್ಲಿ ಎಲೆಕ್ಟ್ರಾನ್ಗೆ ಇಂಟರ್ಯಾಕ್ಟ್ ಮಾಡೋದಕ್ಕೆ ಇನ್ನೊಂದಿದೆ, ಈ ಎಲೆಕ್ಟ್ರಾನ್ಗೆ ಇಂಟ್ರಾಕ್ಷನ್ ಮಾಡೋದಕ್ಕೆ ಬೇರೆ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಯೂಶ್ವಲಿ ನಾವು ಇದನ್ನು
ನಮ್ಮದು ಏನು ಮನುಷ್ಯರ ಬಿಹೇವಿಯರ್ ಜೊತೆ ಕೂಡ ಕಂಪೇರ್ ಮಾಡ್ಕೋಬೋದು. ಯಾವಾಗ ಒಬ್ಬರೇ ಇರ್ತಾರೆ ಅವ್ರ ಪಾಡಿಗೆ ಅವರೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಬೇರೆ ಯಾರು ಡಿಸ್ಟರ್ಬ್ ಮಾಡೋಕ್ಕಿರಲ್ಲ. ಅದೇ ನಮ್ಮ ಜೊತೆ ಬೇರೆ ಯಾರಾದರೂ ಇದ್ದಾರೆ ಅಂತ ಅಂದರೆ ಏನು ಮಾಡ್ತೀವಿ, ಅವ್ರ ಜೊತೆ ಏನಾದರೂ ಒಂದು ಟಾಪಿಕ್ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಸೊ ಅವಾಗೇನಾಗುತ್ತೆ, ಇಂಟರ್ಯಾಕ್ಷನ್ ಆಗ್ತಾ ಹೋಗುತ್ತೆ. ಒಂದು ಎಲೆಕ್ಟ್ರಾನ್ಗೂ ಇನ್ನೊಂದು ಎಲೆಕ್ಟ್ರಾನ್ಗೂ ಇಂಟರ್ಯಾಕ್ಷನ್ ಆದಾಗ ಎನರ್ಜಿ ಡಿಫರೆನ್ಸ್ ಆಗುತ್ತೆ. ಸೊ ಎನರ್ಜಿ ಡಿಫರೆನ್ಸ್ ಆದಾಗ ನಾವು ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡೋದು ಕೂಡ ಡಿಫ್ರೆನ್ಸ್ ಆಗುತ್ತೆ. ಸೊ ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ನಲ್ಲಿ ವೇರಿಯೇಷನ್ ಬಂದಾಗ ಬೋರ್ಸ್ ಫಾರ್ಮುಲಾ ಏನು ಯೂಸ್ ಮಾಡ್ತಾ ಇದ್ವಿ, ಸೊ ದ್ಯಾಟ್ ಬೋರ್ಸ್ ಫಾರ್ಮುಲಾ to calculate the energy or the total angular momentum becomes invalid for many electron system. So ಯಾವಾಗ ಬೋರ್ಸ್ ಫಾರ್ಮುಲಾ ಇನ್ವ್ಯಾಲಿಡ್ ಆಗುತ್ತೆ, that is not suitable to calculate the energy or the momentum for many electron system, then comes LS coupling. ಯಾವಾಗ ಬೋರ್ಸ್ ಫಾರ್ಮುಲಾ ಫೇಲ್ ಆಗುತ್ತೆ ಆವಾಗ ಸೈಂಟಿಸ್ಟ್ಸು ಆಲ್ಟರ್ನೇಟ್ ಹುಡುಕಬೇಕು. ಸೊ ಆಲ್ಟರ್ನೇಟ್ ಸ್ಟಡಿ ಮಾಡೋದಕ್ಕೆ, ಅಟಾಮಿಕ್ ಸ್ಪೆಕ್ಟ್ರಾ ಸ್ಟಡಿ ಮಾಡೋದಕ್ಕೆ ಏನು ಮಾಡ್ತಾರೆ, LS ಕಪ್ಲಿಂಗ್ ಅಂತ ಫಾರ್ಮುಲಾ ಫೈಂಡ್ ಔಟ್ ಮಾಡ್ತಾರೆ. ಸೊ ಆವಾಗ ಬರೋದೇ LS ಕಪ್ಲಿಂಗ್. ಸೊ LS ಕಪ್ಲಿಂಗ್ ಅಂದರೆ ಏನು, ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರಸಲ್ ಸೌಂಡರ್ಸ್ ಕಪ್ಲಿಂಗ್ ಅಂತಲೂ ಹೇಳ್ತೀವಿ. In atomic spectroscopy, Russell-Saunders coupling, also known as LS coupling, specifies the coupling scheme of electron spin and orbital angular momenta. The coupling scheme is named after H.N. Russell and F.A. Saunders, the two astronomers who first used to study it in studying atomic spectra emitted by stars. So ಇವರು LS ಕಪ್ಲಿಂಗ್ನ ಯಾವಾಗ ಯೂಸ್ ಮಾಡ್ತಾರೆ, ಅಟೋಮಿಕ್ ಸ್ಪೆಕ್ಟ್ರಾನ ಸ್ಟಡಿ ಮಾಡೋದಕ್ಕೆ, ಸ್ಟಾರ್ಸಿಂದ ಬರೋ ಲೈಟ್ನಿಂದು ಅಟೋಮಿಕ್ ಸ್ಪೆಕ್ಟ್ರಾ ಸ್ಟಡಿ ಮಾಡೋದಕ್ಕೆ ಅವರು LS ಕಪ್ಲಿಂಗ್ನ ಯೂಸ್ ಮಾಡ್ತಾರೆ. ಅಂದರೆ ಅದರದ್ದು ಆ್ಯಂಗ್ಯುಲರ್ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದರಿಂದ ಏನು ಎನರ್ಜಿ ವೇರಿಯೇಷನ್ಸ್ನ ಕ್ಯಾಲ್ಕುಲೇಷನ್ಸ್ ಮಾಡ್ತಾರೆ. ಸೊ ಹಾಗಾಗಿ ರಸಲ್ ಸೌಂಡರ್ಸ್ ಕಪ್ಲಿಂಗ್ ಅಂತಲೂ ಕರೀತಾರೆ. ಸೊ ಈ ರಸಲ್ ಸೌಂಡರ್ಸ್ ಕಪ್ಲಿಂಗಿಗೆ ಏನು LS ಕಪ್ಲಿಂಗ್ ಅಂತ ಯಾಕೆ ಕರೀತಾರೆ ಅಂತಂದರೆ, ಇದು LS ಕಪ್ಲಿಂಗ್ ಸ್ಪೆಸಿಫೈಸ್ ದ ಕಪ್ಲಿಂಗ್ ಸ್ಕೀಮ್ ಆಫ್ ಎಲೆಕ್ಟ್ರಾನ್ ಸ್ಪಿನ್ ಆ್ಯಂಡ್ ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್. ಅಂದರೆ ಎಲೆಕ್ಟ್ರಾನ್ ಸ್ಪಿನ್ದು ಹೇಳುತ್ತೆ ಪ್ಲಸ್ ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ದು ಕೂಡ ಹೇಳುತ್ತೆ. ಸೊ ಹಾಗಾಗಿ LS ಕಪ್ಲಿಂಗ್ ಅಂತ ಹೇಳ್ತೀವಿ. ಸೊ LS ಕಪ್ಲಿಂಗ್ ಇಸ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್. ಸೊ 3 ಪಾರ್ಟ್ಸ್ನಲ್ಲಿ ಡಿವೈಡ್ ಮಾಡ್ತೀವಿ. ಯಾವ್ದು LL ಕಪ್ಲಿಂಗ್, SS ಕಪ್ಲಿಂಗ್, LS ಕಪ್ಲಿಂಗ್. ಇದು ಆ್ಯಕ್ಚುಲಿ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಡಿವೈಡ್ ಮಾಡಿದ್ದೀನಿ. LL ಕಪ್ಲಿಂಗ್, SS ಕಪ್ಲಿಂಗ್ ಅಂದರೆ LS ಕಪ್ಲಿಂಗ್ ಅಂತ ಹೇಳ್ಬಿಟ್ಟು. ನಿಮಗೆ ಈ LS ಕಪ್ಲಿಂಗ್ ಅಂತ ಅಂದರೆ ಫಸ್ಟು LL ಕಪ್ಲಿಂಗ್ ಆಗುತ್ತೆ, ಆಮೇಲೆ SS ಕಪ್ಲಿಂಗ್ ಆಗುತ್ತೆ. ಅದು ಎರಡರದ್ದು ರಿಸಲ್ಟೆಂಟು. ಅಂದರೆ ಈ LL ಕಪ್ಲಿಂಗ್ ಅಂದರೆ ಇಲ್ಲಿ L1 ಇರುತ್ತೆ, ಇಲ್ಲಿ L2 ಇರುತ್ತೆ, ಇದರದ್ದು ರಿಸಲ್ಟೆಂಟು L ಇರುತ್ತೆ. ಇಲ್ಲಿ SS ಕಪ್ಲಿಂಗಲ್ಲಿ ಇಲ್ಲಿ S1 ಇರುತ್ತೆ, ಇಲ್ಲಿ S2 ಇರುತ್ತೆ, ಇದ್ರದ್ದು ರಿಸಲ್ಟೆಂಟು S ಇರುತ್ತೆ. ಈ ಎರಡರದ್ದು ರಿಸಲ್ಟೆಂಟ್ ಏನಿರುತ್ತೆ, ಸೊ ದಟ್ ಈಸ್ ಗಿವನ್ ಆಸ್ J ಅಂತ ಹೇಳ್ತೀವಿ. ಸೊ ದಟ್ ಈಸ್ LL ಕಪ್ಲಿಂಗು ಇದು, SS ಕಪ್ಲಿಂಗು ಇದು ಎರಡರದ್ದು ರಿಸಲ್ಟೆಂಟ್ ಬರೋದು LS ಕಪ್ಲಿಂಗ್. ಸೊ ದಟ್ ಈಸ್ J, ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್. ಸೊ ದಿಸ್ ಟೈಪ್ ಆಫ್ ಕಪ್ಲಿಂಗ್ ಅಕರ್ಸ್ ಫಾರ್ ಲೈಟ್ ಆಟಮ್ಸ್. ಸೊ ಲೈಟ್ ಆಟಮ್ಸ್ ಅಂದರೆ ಅದು ವೇರ್ ಅಟಾಮಿಕ್ ನಂಬರ್ ಇಸ್ ಲೆಸ್ ದ್ಯಾನ್ 40. ವೆನ್ ಸ್ಪಿನ್ ಆ್ಯಂಡ್ ಆರ್ಬಿಟ್ ಕಪ್ಲಿಂಗ್ ಈಸ್ ವೀಕ್. ವೆನ್ ಸ್ಪಿನ್ ಮತ್ತು ಆರ್ಬಿಟ್ ಕಪ್ಲಿಂಗ್ ವೀಕ್ ಇದ್ದಾಗ ವಿ ಯೂಸ್ LS ಕಪ್ಲಿಂಗ್. ಇನ್ ದಿಸ್ ಸ್ಕೀಮ್ ಯೂಶುವಲ್ ಪ್ಯಾಟರ್ನ್ ಫಾರ್ ಆಲ್ ಆಟಮ್ಸ್ ಈಸ್ ದ್ಯಾಟ್ the orbital angular momenta L of various electrons are coupled together into a single resultant L. Then L is equals to L1 plus L2 plus L3 etc. And L is equals to summation of Li. The spin angular momenta SI are also coupled together into another single resultant S. So that is S is equals to S1 plus S2 plus S3 etc. That is S is equals to summation of SI dot. ಸೊ ಅಂದರೆ ಇದೇನು ಹೇಳುತ್ತೆ, ಸಪೋಸ್ ನಮಗೆ ಒಂದು ಎಲೆಕ್ಟ್ರಾನ್ ಸಿಸ್ಟಮ್ ಇರುತ್ತೆ. ಸೊ ಎಲೆಕ್ಟ್ರಾನ್ ಸಿಸ್ಟಮ್ನಲ್ಲಿ ಇದು L1 ಅಂತ ತೊಗೊತೀವಿ, ಇದು L2 ಅಂತ ತೊಗೊತೀವಿ. ಸೊ ಇದ್ರದ್ದು ರಿಸಲ್ಟೆಂಟು ಲೈಕ್ ಟ್ರಯಾಂಗ್ಯುಲರ್ ಲಾ ಆಫ್ ವೆಕ್ಟರ್ ಅಡಿಷನ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ಬರಿತೀವಿ, L ಅಂತ ಬರಿತೀವಿ. ಸೊ ಈ L ಏನಾಗುತ್ತೆ, L1 ಪ್ಲಸ್ L2 ಬರುತ್ತೆ. Similarly, S
ಎಸ್ ಇಸ್ ಲೈಕ್ ಒಂದು ಸ್ಪಿನ್ ಆರ್ಬಿಟ್ S1 ಅಂತ ತೊಗೊತೀವಿ, ಇನ್ನೊಂದ್ರದ್ದು S2 ಅಂತ ತೊಗೊತೀವಿ. ಇದರದ್ದು ರಿಸಲ್ಟೆಂಟು ಎಸ್ ಅಂತ ತೊಗೊತೀವಿ. ಸೊ ಎಸ್ ಅಂತ ತೊಗೊಂಡಾಗ ಇದನ್ನು ಕೂಡ ಟ್ರಯಾಂಗ್ಯುಲರ್ ಲಾ ಆಫ್ ವೆಕ್ಟರ್ ಅಡಿಷನ್ನಲ್ಲಿನೇ ಎಸ್ ಮಾಡ್ತೀವಿ. ಸೊ ಈ ಎರಡರದ್ದು S1 + S2 ಅಂತ ಬರೀತೀರಿ. ಸೊ ಈ ಎಲ್ಲೋ ಮತ್ತು ಎಸ್ಸು ಎಲ್ಲೋ ವೆಕ್ಟರ್ ಸಮ್ ಆಫ್ ಆಲ್ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್, ಎಸ್ಸು ವೆಕ್ಟರ್ ಸಮ್ ಆಫ್ ಆಲ್ ಸ್ಪಿನ್ ಆರ್ಬಿಟ್ ಆಂಗ್ಯುಲರ್ ಮೊಮೆಂಟಮ್. ಸೊ ಈ ಎರಡರದ್ದು ಆ್ಯಡ್ ಮಾಡಿದಾಗ ನಮಗೆ ರಿಸಲ್ಟೆಂಟ್ ಏನು ಬರುತ್ತೆ, ಇದರದ್ದು ಸಮೇಷನ್ ಆಫ್ LI ಅಂತ ತೊಗೋಬೋದು, ಇದರದ್ದು ಸಮೇಷನ್ ಆಫ್ SI ಅಂತ ತೊಗೋಬೋದು. ಈ ಎರಡನ್ನೂ ಆ್ಯಡ್ ಮಾಡಿದಾಗ ನಮಗೆ ಥರ್ಡ್ ಒನ್ ಬರುತ್ತೆ. ಸೊ ದಟ್ ಈಸ್ J. ಸೊ J = ಸಮೇಷನ್ ಆಫ್ LI + SI ಅಂತ ತೊಗೊತೀವಿ. ಸೊ LI + SI is written as L + S. ಸೊ ಇದು ಏನು ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಇನ್ LS ಕಪ್ಲಿಂಗ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಒಂದು ಇದನ್ನು ನೋಡೋದಾದರೆ ಫಿಗರ್ನಲ್ಲಿ ಇಲ್ಲಿದೆ, ಇಲ್ಲಿ ನೋಡ್ಬೋದು. ಇದು S1, ಇದು S2, ಇದರದ್ದು ರಿಸಲ್ಟೆಂಟ್ ಏನಿದೆ S ಇದೆ. ಸೊ ಇಲ್ಲಿ ಟ್ರಯಾಂಗ್ಯುಲರ್ ಲಾ ಆಫ್ ವೆಕ್ಟರ್ ಅಡಿಷನ್ ಯೂಸ್ ಮಾಡಿ ಆ್ಯಡ್ ಮಾಡಿರೋದು. ಸಿಮಿಲರ್ಲಿ ಇಲ್ಲಿ L1 ಇದೆ, ಇಲ್ಲಿ ಇದು L1 ಇದೆ, ಇದು L2 ಇದೆ, ಇದರದ್ದು ರಿಸಲ್ಟೆಂಟು L ಇಲ್ಲಿದೆ. ಇದನ್ನು ಮತ್ತೆ ಅದೇ ಟ್ರಯಾಂಗ್ಯುಲರ್ ಲಾ ಆಫ್ ವೆಕ್ಟರ್ ಅಡಿಷನಲ್ಲಿ ಆ್ಯಡ್ ಮಾಡಿರೋದು. ಈಗ ನಮಗೆ ಬೇಕಾಗಿರೋದು ಏನು, J. ಸೊ ಇದ್ರದ್ದು ಎಸ್ಸು, ಇದ್ರದ್ದು ಎಲ್ಲೋ, ಈ ಎರಡರದ್ದು ರಿಸಲ್ಟೆಂಟನ್ನು ತಗೊಂಡಾಗ J ಬರುತ್ತೆ. ಸೊ ದಿಸ್ ಇಸ್ ದ LS coupling. In this coupling, all orbital angular momentum vectors L of the electrons combine to form the resultant vector L. ಸೊ ಇದು ಎಲ್ಲ ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ನು ಆ್ಯಡ್ ಮಾಡಿದಾಗ ಬರುತ್ತೆ. ಆ್ಯಂಡ್ ಆಲ್ ಸ್ಪಿನ್ ಆ್ಯಂಗ್ಯುಲರ್ ಮೊಮೆಂಟಮ್ ವೆಕ್ಟರ್ಸ್ S likewise combine to form the resultant vector S. ಸೊ S1, S2, S3 ಏನು ಸ್ಮಾಲ್ s ಇದೆ, ಇದು combine to give capital S. Now the vectors L and S combine to form a vector J which represents the total angular momentum of the atom. ಸೊ ಈ ಎಲ್ಲೋ ಪ್ಲಸ್ ಇದು ಎಸ್ಸು ಎರಡನ್ನೂ ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ J ಬರುತ್ತೆ. ಸೊ ದಿಸ್ ಇಸ್ the total angular momentum. The momenta L and S combine to form total angular momentum. So that is given as J = L + S. So now ಇದರಲ್ಲಿ angular momentum magnitudes. So magnitudesನ ಹೆಂಗೆ ಬರಿತೀವಿ, that is magnitudes L, S, J and their Z components are LZ, SZ, JZ are all quantized with their respective quantum numbers. ಸೊ ಕ್ವಾಂಟಮ್ ನಂಬರ್ಸ್ ಕ್ವಾಂಟೈಸೇಷನ್ ಆದಾಗ ಎಲ್ದು ಹೆಂಗೆ ಬರಿತೀವಿ, ಅಂಡರ್ ರೂಟ್ ಆಫ್ L × L + 1 ಔಟ್ಸೈಡ್ ದ ರೂಟ್ H× ಬರುತ್ತೆ. ಇಲ್ಲಿ ಇದು ರೂಟ್ ಇಲ್ಲಿ ಬರಲ್ಲ, H× ರೂಟ್ ಇಲ್ಲ. ಸೇಮ್ ವೇ LZ is given by ML × H× ಅಂತ ಬರಿತೀವಿ. ಸೊ S is given by under root of S × S + 1 H× divided by MS H× ಅಂತ ಬರಿತೀವಿ. J is equals to under root of J × J + 1 H× divided by ಅಲ್ಲ, JZ is equals to MJ, ಇದು MJ × H× ಅಂತ ಬರಿತೀವಿ. ಸೊ ಇದಕ್ಕೆ LS ಕಪ್ಲಿಂಗಿಗೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ಮಾಡಿದಾಗ ನಿಮಗೆ LS ಕಪ್ಲಿಂಗು ಈಸಿಯಾಗಿ ಅರ್ಥ ಆಗುತ್ತೆ. ಸೊ LS ಕಪ್ಲಿಂಗಿಗೆ ಎಕ್ಸಾಂಪಲ್ ನೋಡೋದಾದರೆ ನಾವು 2 ಎಲೆಕ್ಟ್ರಾನ್ ಸಿಸ್ಟಮ್ನ ತೊಗೊಳ್ಳೋಣ. ಸೊ 2 ಎಲೆಕ್ಟ್ರಾನ್ ಸಿಸ್ಟಮ್ದು ಎಕ್ಸಾಂಪಲ್ ತೊಗೊಂಡ್ರೆ ಒಂದು ಎಕ್ಸಾಂಪಲ್ನಲ್ಲಿ 2 ಎಲೆಕ್ಟ್ರಾನ್ ಸಿಸ್ಟಮ್ಗೆ L1ನ 1 ಅಂತ ತೊಗೊಳ್ಳೋಣ, L2ನ ಕೂಡ 1 ಅಂತ ತೊಗೊಳ್ಳೋಣ. ಸೊ L1, L2 ಎರಡೂ 1 ಆದರೆ ರಿಸಲ್ಟೆಂಟ್ ಏನು ಬರುತ್ತೆ, ಎಲ್ಲು ಅಂದರೆ ನಾನು ಹೇಳಿದ್ದೀನಿ LS ಕಪ್ಲಿಂಗ್ನಲ್ಲಿ ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ನೇ ಸಪ್ರೇಟ್ ಆ್ಯಡ್ ಮಾಡ್ತೀವಿ, ಸ್ಪಿನ್ ಆ್ಯಂಗ್ಯುಲರ್ ಮೊಮೆಂಟಮ್ನೇ ಸಪ್ರೇಟ್ ಆ್ಯಡ್ ಮಾಡ್ತೀವಿ. ಸೊ ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ನ ಸಪ್ರೇಟಾಗಿ ಆ್ಯಡ್ ಮಾಡಿದಾಗ ಕ್ಯಾಪಿಟಲ್ L ಬರಿತೀವಿ ರಿಸಲ್ಟೆಂಟು, ದಟ್ ಈಸ್ ಈಕ್ವಲ್ಸ್ ಟು ವೆಕ್ಟಾರ್ L1 + L2. ಇಲ್ಲಿ ನಾವು ವೆಕ್ಟಾರ್ L1 + L2ನ ಡೈರೆಕ್ಟಾಗಿ ಆ್ಯಡ್ ಮಾಡಲ್ಲ. ಯಾಕೆ ಡೈರೆಕ್ಟಾಗಿ ಆ್ಯಡ್ ಮಾಡಲ್ಲ ಅಂದರೆ ಇದು ಎರಡೂ ಏನು ವೆಕ್ಟರ್ಸ್ ಆಗಿರೋದ್ರಿಂದ ಡೈರೆಕ್ಟಾಗಿ ಆ್ಯಡ್ ಮಾಡೋಕ್ಕೆ ಬರಲ್ಲ. ಸೊ ಡೈರೆಕ್ಟಾಗಿ ಆ್ಯಡ್ ಮಾಡೋಕ್ಕೆ ಬರಲ್ಲ ಅಂತಂದರೆ ಅಲ್ಲಿ ಏನು ಮಾಡ್ತೀವಿ, ಅಲ್ಲಿ ಅಲೋಡ್ ವ್ಯಾಲ್ಯೂಸ್ ಆಫ್ L ತೊಗೋಬೇಕು. ಸೊ ಅಲೋಡ್ ವ್ಯಾಲ್ಯೂಸ್ ಆಫ್ L ಅಂದರೆ ಹೆಂಗೆ, ಇದನ್ನು ನಾವು L1 + L2,
L1 ಪ್ಲಸ್ L2 ಮೈನಸ್ 1 ಹಂಗೆ ಎಕ್ಸೆಟ್ರಾ L1 ಮೈನಸ್ L2 ಈ ರೀತಿ ತೊಗೊತೀವಿ. ಈಗ ನಮಗೆ L1 ಪ್ಲಸ್ L2 ತೊಗೊಳ್ಳೋದಕ್ಕೆ ಇದು ರಿಸಲ್ಟೆಂಟ್ L ವ್ಯಾಲ್ಯೂ ಬರೆಯೋದು. ಸೊ ರಿಸಲ್ಟೆಂಟ್ L ವ್ಯಾಲ್ಯೂ ಬರೆಯೋದಕ್ಕೆ L ಇಸ್ ಈಕ್ವಲ್ಸ್ ಟು L1 ಪ್ಲಸ್ L2 ಅಂದರೆ ಏನಿದೆ, L1 ವ್ಯಾಲ್ಯೂ 1, L2 ವ್ಯಾಲ್ಯೂ 1. ಸೊ 1 ಪ್ಲಸ್ 1 ಅಂತ ಬರೀತೀರಿ ಇಂಟು L1 ಪ್ಲಸ್ L2 ಮೈನಸ್ 1 ಅಂದರೆ 1 ಪ್ಲಸ್ 1 ಮೈನಸ್ 1. ನೆಕ್ಸ್ಟು L1 ಪ್ಲಸ್ L2 ಮೈನಸ್ 2 ಅಂತ ಬರಿಬೋದು. ಸೊ ಯಾವಾಗಲೂ L ವ್ಯಾಲ್ಯೂ ನೆಗೆಟಿವ್ ಬರೋಂಗಿಲ್ಲ, ಅದು ಒಂದು ನೆನ್ಪಿಟ್ಕೋಬೇಕು. 1 ಪ್ಲಸ್ 1 ಮೈನಸ್ 2 ಅಂತ ಬರೀತೀರಿ. ಮತ್ತು ಮೈನಸ್ 3 ತೊಗೊಂಡ್ರೆ ನೆಗೆಟಿವ್ ಆಗಿಬಿಡುತ್ತೆ. ಸೊ ಲಾಸ್ಟ್ಗೆ L1 ಮೈನಸ್ L2 ಅಂದರೆ 1 ಮೈನಸ್ 1 ತೊಗೊತೀವಿ. ಸೊ ಈಗ 1 ಪ್ಲಸ್ 1 2, 1 ಪ್ಲಸ್ 1 ಮೈನಸ್ 1 ಅಂದರೆ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ, 1 ಬರುತ್ತೆ. 1 ಪ್ಲಸ್ 1 2, 2 ಮೈನಸ್ 2 0 ಆಗುತ್ತೆ. 1 ಮೈನಸ್ 1 0, ಆಲ್ರೆಡಿ 0 ಇದೆ. ಸೊ L ವ್ಯಾಲ್ಯೂ ಏನು ಬಂತು, 2, 1, 0. ದಿಸ್ ಇಸ್ ದ ಟೋಟಲ್ ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್. ಇದನ್ನು ಏನಂತ ಕರಿತೀವಿ, ಟೋಟಲ್ ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಅಂತ ಕರಿತೀವಿ. ಟೋಟಲ್ ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಈಗ ಸ್ಪಿನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಪಿನ್ ಆ್ಯಂಗ್ಯುಲರ್ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಾರ್ 2 ಎಲೆಕ್ಟ್ರಾನ್ ಸಿಸ್ಟಮ್ಗೆ ಸ್ಪಿನ್ನು S1 ಈಕ್ವಲ್ ಟು 1/2 ಅಂತ ತೊಗೊತೀರಿ, S2 ಈಕ್ವಲ್ ಟು 1/2 ಅಂತ ತೊಗೊತೀರಿ. S1 S2 1/2 ಆದರೆ S ಏನಾಗುತ್ತೆ, S1 ಪ್ಲಸ್ S2 ಆಗುತ್ತೆ. S1 ಪ್ಲಸ್ S2. ಸೊ ಈವನ್ S1 ಪ್ಲಸ್ S2ಗೂ ಕೂಡ ನಾವು ಅಲೋಡ್ ಸ್ಟೇಟ್ಸ್ನ ಹಾಗೆ ಬರೀಬೇಕು, ಬಿಕಾಸ್ ದೇ ಆರ್ ವೆಕ್ಟರ್ಸ್. ಸೊ ವೆಕ್ಟರ್ಸ್ ಅಂದರೆ ಹೆಂಗೆ ಬರೀತೀರಿ, S1 ಪ್ಲಸ್ S2, ನೆಕ್ಸ್ಟ್ ಒನ್ನು S1 ಪ್ಲಸ್ S2 ಮೈನಸ್ 1 ಎಕ್ಸೆಟ್ರಾ S1 ಪ್ಲಸ್ S1 ಮೈನಸ್ S2 ಅಂತ ಬರೀತೀರಿ. ಸೊ ಈಗ S1 ಪ್ಲಸ್ S2 ಅಂದರೆ 1/2 ಪ್ಲಸ್ 1/2, ಇಲ್ಲಿ 1/2 ಪ್ಲಸ್ 1/2 ಮೈನಸ್ 1. ಈ 1/2 ಪ್ಲಸ್ 1/2 ಮೈನಸ್ ಆ್ಯಡ್ ಮಾಡಿದ್ರೆ 1 ಬರುತ್ತೆ, 1 ಮೈನಸ್ 1 0 ಬರುತ್ತೆ. ಸೊ ಅಲ್ಲಿಗೆ ಡೈರೆಕ್ಟಾಗಿ ನಾವು ನೆಕ್ಸ್ಟು 1/2 ಮೈನಸ್ 1/2 ತೊಗೊಂಡ್ಬಿಡ್ಬೋದು. ಸೊ ಅವಾಗೇನು ಬರುತ್ತೆ, 1/2 ಪ್ಲಸ್ 1/2 ಅಂದರೆ 1, 1/2 ಪ್ಲಸ್ 1/2 ಅಂದರೆ 1, 1 ಮೈನಸ್ 1 0, 1/2 ಮೈನಸ್ 1/2 0, ಆಲ್ರೆಡಿ 0 ಇದೆ. ಸೊ ದಿಸ್ ಇಸ್ ಏನು, ಟೋಟಲ್ ಸ್ಪಿನ್ ಆ್ಯಂಗ್ಯುಲರ್ ಮೊಮೆಂಟಮ್ ಅಂತ ಹೇಳ್ತೀವಿ. ಟೋಟಲ್ ಸ್ಪಿನ್ ಆ್ಯಂಗ್ಯುಲರ್ ಮೊಮೆಂಟಮ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ದ ಟೋಟಲ್ ಸ್ಪಿನ್ ಆ್ಯಂಗ್ಯುಲರ್ ಮೊಮೆಂಟಮ್. ಈಗ ನಮಗೆ ಏನು ಬಂತು, ಟೋಟಲ್ ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಬಂತು, ಟೋಟಲ್ ಸ್ಪಿನ್ ಆ್ಯಂಗ್ಯುಲರ್ ಮೊಮೆಂಟಮ್ ಬಂತು. ಸೊ ಈಗ ನಮಗೆ ಏನು ಗೊತ್ತು, LS ಕಪ್ಲಿಂಗ್ನಲ್ಲಿ ಟೋಟಲ್ ಸ್ಪಿನ್ ಆ್ಯಂಗ್ಯುಲರ್ ಮೊಮೆಂಟಮ್ನು ಫೈಂಡ್ ಔಟ್ ಮಾಡ್ತೀವಿ, ಟೋಟಲ್ ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಈಗ ನಾವು ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಿ, ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್. ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ದಟ್ ಈಸ್ ಈಕ್ವಲ್ಸ್ ಟು J is equals to L plus S ಅಂತ ಬರಿತೀವಿ. J is equals to L plus S. ಸೊ ಈಗ J ವ್ಯಾಲ್ಯೂ ಇದು ಕೂಡ ವೆಕ್ಟರ್ಸಲ್ಲೇ ಆ್ಯಡ್ ಮಾಡಬೇಕು. ಅಂದರೆ L plus S ಆ್ಯಡ್ ಮಾಡ್ತೀರಿ, L plus S, ದೆನ್ L plus S minus 1, ದೆನ್ L plus S minus 2 ಎಕ್ಸೆಟ್ರಾ ಅಪ್ ಟು L minus S. ಸೊ ಇದು ನಿಮಗೆ ಕನ್ಫ್ಯೂಷನ್ ಆಯಿತು ಅಂದರೆ L ಪ್ಲಸ್ ಎಸ್ಸು, L ಪ್ಲಸ್ ಎಸ್ ಮೈನಸ್ 1, L ಪ್ಲಸ್ ಎಸ್ ಮೈನಸ್ 2 ಎಲ್ಲಿವರೆಗೂ ತೊಗೋಬೇಕು ಅನ್ನೋ ಕನ್ಫ್ಯೂಷನ್ ಆಯಿತು ಅಂದರೆ ಏನು ಮಾಡಿರಿ, L ಪ್ಲಸ್ ಎಸ್ ಆ್ಯಡ್ ಮಾಡ್ಕೊಳ್ರಿ, L ಮೈನಸ್ ಎಸ್ ಸಬ್ಟ್ರಾಕ್ಟ್ ಮಾಡ್ಕೊಳ್ರಿ. ಆ ಎರಡರ ಮಧ್ಯೆ ಬರೋ ವ್ಯಾಲ್ಯೂಸ್ನೆಲ್ಲ ಬರೆದುಬಿಟ್ರೆ ಅಲ್ಲಿಗೆ ನಿಮಗೆ ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಬಂದುಬಿಡುತ್ತೆ. ಸೊ ಈಗ ನಮಗೆ L ವ್ಯಾಲ್ಯೂಸ್ ಗೊತ್ತಿದೆ. ಸೊ L ವ್ಯಾಲ್ಯೂ ಏನು ಬಂತು ನಮಗೆ, 2, 1, 0 ಬಂತು. S ವ್ಯಾಲ್ಯೂ ಏನು ಬಂತು, 1, 0 ಬಂತು. ಈಗ ಈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ J ವ್ಯಾಲ್ಯೂ ಏನು ಬರುತ್ತೆ ಅಂತ ನೋಡೋಣ. ಸೊ ಫಸ್ಟು 1 ತೊಗೊಳ್ಳೋಣ. 1 ತೊಗೊಂಡಾಗ ಏನು ಮಾಡ್ತೀರಿ, 2 ಪ್ಲಸ್ 1 ನಾನು ಆಲ್ರೆಡಿ ಹೇಳಿದೆ, ಫಸ್ಟ್ 1 ಮಾಡಿರಿ, ಲಾಸ್ಟ್ 1 ಮಾಡಿರಿ, 2 ಮೈನಸ್ 1 ಮಾಡಿಕೊಳ್ರಿ, 2 ಮೈನಸ್ 1, 2 ಪ್ಲಸ್ 1 ಮಾಡಿದ್ರೆ ಏನು ಬರುತ್ತೆ, 3 ಬರುತ್ತೆ. 2 ಮೈನಸ್ 1 ಮಾಡಿದ್ರೆ ಏನು ಬರುತ್ತೆ, 1 ಬರುತ್ತೆ. ಸೊ ಈಗ 2 ಪ್ಲಸ್ 1 ಮೈನಸ್ 1, 2 ಪ್ಲಸ್ 1 ಮೈನಸ್ 2 ಮಾಡ್ತೀರಿ ಮಧ್ಯದಲ್ಲಿ. ಸೊ ಈಗ ಏನು ಬರುತ್ತೆ, 2 ಪ್ಲಸ್ 1 ಅಂದರೆ 3, 3 ಮೈನಸ್ 1 ಅಂದರೆ 2, 2 ಮೈನಸ್ 1 ಅಂದರೆ 1 ಬಂತು. ಸೊ
2 + 1 - 2 ಮಾಡಿದ್ರೆ ಏನು ಬರುತ್ತೆ 0 ಬರುತ್ತೆ. ಸೊ ಹಾಗಾಗಿ ನಮಗೆ ಜೆ ವ್ಯಾಲ್ಯೂ ಏನು ಬಂತು 3210 ಬಂತು. ಸೊ 3210 ಈ ರೀತಿ ಮಾಡೋದನ್ನು ನಾವೇನಂತ ಕರಿತೀವಿ LS ಕಪ್ಲಿಂಗ್ ಅಂತ ಕರಿತೀವಿ. LS ಕಪ್ಲಿಂಗ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರಸಲ್ ಸೌಂಡರ್ಸ್ ಕಪ್ಲಿಂಗ್ ಅಂತ ಕರೀತಾರೆ. LS ಕಪ್ಲಿಂಗ್ ಆರ್ ರಸಲ್ ಸೌಂಡರ್ಸ್ ಕಪ್ಲಿಂಗ್. ಸೊ ಇದನ್ನೇ ಇಲ್ಲಿ ಮಾಡಿರೋದು. ಸೊ ಜಸ್ಟ್ PDF ನೋಡ್ಕೊಳ್ರಿ. ದಟ್ ಈಸ್ LS ಕಪ್ಲಿಂಗ್ ಆರ್ ರಸಲ್ ಸೌಂಡರ್ಸ್ ಕಪ್ಲಿಂಗ್ ಅಂತ ಕರಿತೀವಿ. ಆ್ಯಂಡ್ ಇಲ್ಲಿ ಫಾರ್ L > S ಇದ್ದರೆ ದೇರ್ ಆರ್ 2s + 1 ವ್ಯಾಲ್ಯೂಸ್ ಆಫ್ J ಅಂತ ಬರಿತೀವಿ. ಫಾರ್ L < S ದ ನಂಬರ್ ಆಫ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ J ಆರ್ 2l + 1 ಅಂತ ಬರಿತೀವಿ. ಸೊ LS ಕಪ್ಲಿಂಗ್ನಲ್ಲಿ ನೊಟೇಷನ್ ಹೆಂಗೆ ಬರಿತೀವಿ ಅಂತ ನೋಡೋದಾದರೆ, ಸೊ ನಾನು ಆಲ್ರೆಡಿ ಹೇಳಿದೆ ಸ್ಟೇಟ್ ಸಿಸ್ಟಮ್ ಬರೀಬೇಕಾದ್ರೆ ಹೆಂಗೆ ಬರಿತೀವಿ ಅಂತ. ಸೊ S = 1/2 ಆದರೆ L = 1 ಅಂತ ತೊಗೊಂಡ್ರೆ, ಸೊ L = 1 ಯಾವುದಕ್ಕಾಗುತ್ತೆ P ಸ್ಟೇಟ್ಗಾಗುತ್ತೆ, P ಸ್ಟೇಟ್ಗೆ L = 1 ಆಗುತ್ತೆ. ಸೊ J ಏನಾಗುತ್ತೆ, J ವಿಲ್ ಬಿ L + S L - S. L + S ಅಂದರೆ 1 + 1/2 ಮಾಡಿದ್ರೆ 3/2 ಬರುತ್ತೆ. 1 - 1/2 ಮಾಡಿದ್ರೆ 1/2 ಬರುತ್ತೆ. ಸೊ J ವ್ಯಾಲ್ಯೂ ಏನಾಗುತ್ತೆ 3/2 ಅಂತ 1/2 ಆಗುತ್ತೆ. ಸೊ ಬರೆಯೋದು ಹೆಂಗೆ 2s + 1 LJ. ಸೊ 2s + 1 ಅಂತ ಅಂದರೆ 2 S ಪ್ಲೇಸ್ನಲ್ಲಿ 1/2 ಹಾಕ್ತೀರಿ, 2 ಕ್ಯಾನ್ಸಲ್ ಆಗುತ್ತೆ, 1 + 1 ಅಂದರೆ 2 ಬರುತ್ತೆ. L ವ್ಯಾಲ್ಯೂ 1 ಇದೆ, 1 ಅಂದರೆ ಯಾವುದಕ್ಕಿರುತ್ತೆ P ಸ್ಟೇಟ್ಗಿರುತ್ತೆ. ಸೊ 2P. J ವ್ಯಾಲ್ಯೂ ಏನು ಬಂತು 3/2. ಸೇಮ್ ವೇ ಫಾರ್ ನೆಕ್ಸ್ಟ್ ಒನ್ L 1/2 S 1/2 ಹಾಕಿದರೆ ದಟ್ ಈಸ್ ಡಬ್ಲೆಟ್ ಸ್ಟೇಟ್. L 1 ಇದೆ, ಸೊ P. J ಏನು ಬಂತು 1/2. ಸೊ ದಿಸ್ ಇಸ್ ಇದನ್ನು ಹೆಂಗೆ ಓದಬೇಕು, ಇದನ್ನು ಡಬ್ಲೆಟ್ P3/2 ಅಂತ ಓದ್ತೀವಿ, ಇದನ್ನು ಡಬ್ಲೆಟ್ P½ ಅಂತ ಓದ್ತೀವಿ. ಸೊ ಇದು LS ಕಪ್ಲಿಂಗ್ ನೊಟೇಷನ್ಸ್ ಅಂತ ಹೇಳ್ತೀವಿ. ಸೊ LS ಕಪ್ಲಿಂಗ್ ಸೆಲೆಕ್ಷನ್ ರೂಲ್ಸ್. ಸೊ ಸೆಲೆಕ್ಷನ್ ರೂಲ್ಸ್ದು ಇದು ವೆರಿ ಇಂಪಾರ್ಟೆಂಟ್, ಯಾಕಂದರೆ ಈ ಸೆಲೆಕ್ಷನ್ ರೂಲ್ಸ್ ಬಗ್ಗೆಯೂ ಕ್ವೆಶನ್ ಕೇಳಿದ್ದಾರೆ LS ಕಪ್ಲಿಂಗ್ನಲ್ಲಿ. ಸೊ ∆S = 0, ∆S L = 0 ± 1, ∆J = 0, ± 1. ಸೊ ಈ ಸೆಲೆಕ್ಷನ್ ರೂಲ್ಸು ನೆನಪಿರಬೇಕು. ಹವೆವರ್ J = 0 to 0 ಟ್ರಾನ್ಸಿಷನ್ ಇಸ್ ಫಾರ್ಬಿಡನ್ ಅಂದರೆ ಇಟ್ ಈಸ್ ನಾಟ್ ಅಲೌಡ್. ಸೊ ಅವಾಗ ಏನಾಗುತ್ತೆ ∆MJ, ಸೊ ದಟ್ ಈಸ್ 0, ± 1 ಅಂತ ಬರಿತೀವಿ. ಇಫ್ ಇದು 0 ಆದರೆ ಅಂದರೆ ∆J 0 ಆದರೆ ಅವಾಗೇನಾಗುತ್ತೆ MJ 0 to 0 ಇಸ್ ಫಾರ್ಬಿಡನ್, ಇದು ನಾಟ್ ಅಲೌಡ್ ಸ್ಟೇಟ್ ಅಂತ ಬರಿತೀವಿ. ಇದು 0 ಆದಾಗ ಇದು ಫಾರ್ಬಿಡನ್ ಸ್ಟೇಟ್ ಆಗುತ್ತೆ. ಸೊ ಇದು 0 ಆದಾಗ ಇದು ಫಾರ್ಬಿಡನ್ ಸ್ಟೇಟ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ LS ಕಪ್ಲಿಂಗ್. ಹೋಪ್ LS ಕಪ್ಲಿಂಗ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಬರೋದು JJ ಕಪ್ಲಿಂಗ್. ಸೊ LS ಕಪ್ಲಿಂಗ್ನಲ್ಲಿ ಏನು ನೆನ್ಪಿಟ್ಕೋಬೇಕು, L1 L2 L3 ಅಂತ ಬೇರೆ ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಇದ್ದಿದ್ದನ್ನು ಟೋಟಲ್ ಆಗಿ ಆ್ಯಡ್ ಮಾಡಿಬಿಡ್ತೀವಿ. ಅವಾಗ ನಿಮಗೆ ಬರೋದೇನು L. ಸೇಮ್ ವೇ S1 S2 S3 ಇದು ಸ್ಪಿನ್ ಆ್ಯಂಗ್ಯುಲರ್ ಮೊಮೆಂಟಮ್ನ ಆ್ಯಡ್ ಮಾಡಿದೆ, S1 + S2 + S3 ಬರ್ತದೆ, ಆವಾಗ ಸ್ಪಿನ್ ಆ್ಯಂಗ್ಯುಲರ್ ಮೊಮೆಂಟಮ್ ಬರುತ್ತೆ. ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ನ ಟೋಟಲ್ ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಪ್ಲಸ್ ಟೋಟಲ್ ಸ್ಪಿನ್ ಆ್ಯಂಗ್ಯುಲರ್ ಮೊಮೆಂಟಮ್ ಅಂತ ಆ್ಯಡ್ ಮಾಡ್ತೀವಿ. ಇಷ್ಟು ನೆನಪಿದ್ರೆ ದಿಸ್ ಇಸ್ LS ಕಪ್ಲಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಫಾರ್ LS ಕಪ್ಲಿಂಗ್. ಈಗ JJ ಕಪ್ಲಿಂಗ್ ನೋಡೋಣ. ಸೊ JJ ಕಪ್ಲಿಂಗ್, this type of coupling occurs for heavy atoms, so that is Z greater than Z40. ಸೊ ಯಾವುದು 40ಗಿನ್ನ ಜಾಸ್ತಿ ಎಲೆಕ್ಟ್ರಾನ್ಸ್ ಇರುತ್ತೆ ಆ ಆಟಮ್ಸ್ಗೆ JJ ಕಪ್ಲಿಂಗ್ ಅಪ್ಲೈ ಮಾಡ್ತೀವಿ. ಸಮ್ಟೈಮ್ಸ್ ಇಟ್ ಈಸ್ ಅಬ್ಸರ್ವ್ಡ್ ದಟ್ ದ ಇಂಟರಾಕ್ಷನ್ ಬಿಟ್ವೀನ್ ದ ಸ್ಪಿನ್ ಆ್ಯಂಡ್ ಆರ್ಬಿಟಲ್ ವೆಕ್ಟರ್ಸ್ ಇನ್ ಈಚ್ ಎಲೆಕ್ಟ್ರಾನ್ is stronger than the interaction between either the spin vectors or the orbital vectors of different electrons. In such cases JJ coupling is most suitable than LS coupling. ಈಗ ಇನ್ನೊಂದು ನಾನು ಹೇಳಿದೆ ಸ್ಟಾರ್ಟಿಂಗ್ನಲ್ಲಿ, ವೀಕ್ ಇಂಟರಾಕ್ಷನ್ ಇದ್ದರೆ ಅಂದರೆ L ಮತ್ತು S ಮಧ್ಯೆ, ಅಂದರೆ L ಅಂದ್ರೇನು ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್, S ಅಂದರೆ ಸ್ಪಿನ್ ಆ್ಯಂಗ್ಯುಲರ್ ಮೊಮೆಂಟಮ್, ಎರಡರ ಮಧ್ಯೆ ಇಂಟರಾಕ್ಷನ್ ವೀಕ್ ಇಂಟರಾಕ್ಷನ್ ಇದ್ದರೆ ಆವಾಗ ಇದೆರಡು ಇಂಟರಾಕ್ಟ್ ಆಗಲ್ಲ, ಇದ್ರ ಪಾಡಿಗೆ ಇದು ಟೋಟಲ್ ಆಗುತ್ತೆ, ಇದ್ರ ಪಾಡಿಗೆ ಇದು ಟೋಟಲ್ ಆಗುತ್ತೆ, ದೆನ್ ಎರಡು ಫೈನಲ್ ಸೇರಿಬಿಟ್ಟು ನಮಗೆ ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಬರುತ್ತೆ. ಬಟ್ ಇವಾಗ ಇದ್ರ ಮಧ್ಯೆ ವೀಕ್ ಇಲ್ಲ, ಅಂದರೆ ಅದ್ರ ಮಧ್ಯೆ ಇಂಟರಾಕ್ಷನ್ ಚೆನ್ನಾಗಿದೆ,
ಎಲ್ ಮತ್ತು ಎಸ್ ಮಧ್ಯೆ ಇಂಟರಾಕ್ಷನ್ ಚೆನ್ನಾಗಿದೆ, ದೇ ಆರ್ ಬೋತ್ ಗುಡ್ ಫ್ರೆಂಡ್ಸ್. ಸೊ ವೆನ್ ದ ಇಂಟ್ರಾಕ್ಷನ್ ಈಸ್ ಸ್ಟ್ರಾಂಗ್, ಇಲ್ಲಿ ಇಂಟ್ರಾಕ್ಷನ್ ಸ್ಟ್ರಾಂಗ್ ಇದೆ ಅಂದಾಗ ಏನಾಗುತ್ತೆ, ಜೆ ಜೆ ಕಪ್ಲಿಂಗ್ ಆಗುತ್ತೆ. ಸೊ ಜೆ ಜೆ ಕಪ್ಲಿಂಗ್ ಯಾವಾಗುತ್ತೆ, ಇಂಟರಾಕ್ಷನ್ ಬಿಟ್ವೀನ್ ದ ಆರ್ಬಿಟಲ್ ವೆಕ್ಟರ್ಸ್ ಆ್ಯಂಡ್ ಸ್ಪಿನ್ ವೆಕ್ಟರ್ಸ್ ಇಸ್ ಸ್ಟ್ರಾಂಗ್. ಸೊ ಸ್ಟ್ರಾಂಗ್ ಇದ್ದಾಗ ನಮಗೆ ಜೆ ಜೆ ಕಪ್ಲಿಂಗ್ನ ಯೂಸ್ ಮಾಡ್ತೀವಿ. ಸೊ ಜೆ ಜೆ ಕಪ್ಲಿಂಗ್ ಯೂಸ್ ಮಾಡೋದಂದರೆ ಹೆಂಗೆ, ಜೆ ಜೆ ಕಪ್ಲಿಂಗ್ ಈಚ್ ಎಲೆಕ್ಟ್ರಾನ್ is considered separately and its total angular momentum J is obtained by the relation J is equals to L plus S. ಸೊ ನಾವು ಪ್ರೀವಿಯಸ್ ಎಲ್ ಎಸ್ ಕಪ್ಲಿಂಗ್ನಲ್ಲಿ ನೋಡಿದಾಗ ಎಲ್ನ L1 ಪ್ಲಸ್ L2 ಪ್ಲಸ್ L3 ಅಂತ ಬರಿತಾ ಇದ್ವಿ, ಎಸ್ನ S1 ಪ್ಲಸ್ S2 ಪ್ಲಸ್ S3 ಅಂತ ಬರಿತಾ ಇದ್ವಿ. ಬಟ್ ಈಗ ಇದರಲ್ಲಿ ಹೆಂಗೆ ಬರಿತೀವಿ, ಜೆ ಜೆ ಕಪ್ಲಿಂಗ್ನಲ್ಲಿ J1 ಪ್ಲಸ್ J2 ಪ್ಲಸ್ J3 ಪ್ಲಸ್ ಅಂತ ಬರಿತೀವಿ. ವೆರ್ ಇಂಡಿವಿಜುವಲ್ J1 J2 J3 ಆರ್ ಗಿವನ್ ಬೈ J is equals to L plus S. ಅಂದರೆ ಟೋಟಲ್ ಆಗಿ ಫಸ್ಟೇ L S ಎರಡನ್ನೂ ಆ್ಯಡ್ ಮಾಡ್ಕೊಂಡ್ಬಿಡ್ತೀವಿ. ಜೆ ಜೆ ಕಪ್ಲಿಂಗ್ ಈಚ್ ಎಲೆಕ್ಟ್ರಾನ್ ಇಸ್ ಕನ್ಸಿಡರ್ಡ್ ಸಪ್ರೇಟ್ಲಿ ಆ್ಯಂಡ್ ಇಟ್ಸ್ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ J is obtained by the relation J is equals to L plus S. ಸೊ ಈಗ then the total angular momentum capital J of this atom is the vector sum of all the individual vectors of the electrons. So J1 equal to L1 plus S1, J2 equal to L2 plus S2, J3 equal to L3 plus S3 etc. ಸೊ ಇದೆಲ್ಲನೂ ಆ್ಯಡ್ ಮಾಡ್ಕೊಂಡಾಗ ನಮ್ಗೆ ಬರೋದೇನು, ಕ್ಯಾಪಿಟಲ್ J. ಸೊ ದಟ್ ಈಸ್ ದ ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್. ದಿಸ್ ಇಸ್ ಕಾಲ್ಡ್ ಆಸ್ ಜೆ ಜೆ ಕಪ್ಲಿಂಗ್ ಅಂತ ಕರಿತೀವಿ. ಜೆ ಜೆ ಕಪ್ಲಿಂಗ್ನಲ್ಲಿ ಇಂಡಿವಿಜುವಲ್ ಎಲೆಕ್ಟ್ರಾನ್ಸ್ದು ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಮಾಡ್ತೀವಿ. ಸೊ ಇಲ್ಲಿ ನೀವು ಈ ಫಿಗರ್ನಲ್ಲಿ ನೋಡ್ಬೋದು, ಈ ಫಿಗರ್ನಲ್ಲಿ ಏನಿದೆ, ಇದು ಎಸ್ ಇಲ್ಲಿದೆ ಫಸ್ಟ್ ಒನ್ನು, ಇದು L1, ಇದು S1. ಇದರದ್ದು ಟೋಟಲ್ ರಿಸಲ್ಟೆಂಟ್ ಏನಿದೆ, ರಿಸಲ್ಟೆಂಟ್ ಇದು ಎಸ್ ರಿಸಲ್ಟೆಂಟು, ಇದು ಎಲ್ ರಿಸಲ್ಟೆಂಟು, ಎರಡರದ್ದು ಸೇರಿಸಿದ್ರೆ ಜೆ ರಿಸಲ್ಟೆಂಟ್ ಬರುತ್ತೆ. ಸಿಮಿಲರ್ಲಿ ಇಲ್ಲಿ S2 ಇದೆ, ಇಲ್ಲಿ L2 ಇದೆ, ಇದ್ರದ್ದು ರಿಸಲ್ಟೆಂಟು J2 ಬರೀತೀವಿ. ನಾನು ಸಲ ಕ್ಲಿಯರ್ ಮಾಡ್ತೀನಿ. S1 L1 ಸ್ಪಿನ್ ಆ್ಯಂಗ್ಯುಲರ್ ಮೊಮೆಂಟಮ್, ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್, ಈ ಎರಡರದ್ದು ರಿಸಲ್ಟೆಂಟು ನಮಗೆ ಕ್ಯಾಪಿಟಲ್ J1ನಲ್ಲಿ ಬರೀತೀವಿ. ಸೇಮ್ ವೇ S2 L2 ಇವೆರಡರದ್ದು ರಿಸಲ್ಟೆಂಟು J2ನಲ್ಲಿ ಬರಿತೀವಿ. ಈಗ ಇವೆರಡರದ್ದು ರಿಸಲ್ಟೆಂಟು ಅಂದರೆ J1ದು ರಿಸಲ್ಟೆಂಟು ಪ್ಲಸ್ J2ದು ರಿಸಲ್ಟೆಂಟು ಸೇರಿಸ್ಬಿಟ್ಟು ನಮಗೆ ಕ್ಯಾಪಿಟಲ್ J ಬರುತ್ತೆ. ಸೊ ಇದು ಜೆ ಜೆ ಕಪ್ಲಿಂಗ್ ಅಂತ ಹೇಳ್ತೀವಿ. ಸೊ ಜೆ ಜೆ ಕಪ್ಲಿಂಗಿಗೆ ಎಕ್ಸಾಂಪಲ್ ನೋಡೋದಾದರೆ, ಸೊ ಇವ್ಯಾಲ್ಯುವೇಟ್ ದ ವ್ಯಾಲ್ಯೂಸ್ ಆಫ್ J ಫಾರ್ ದ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ 4p1 ಆ್ಯಂಡ್ 4d1 ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾನು ಆಲ್ರೆಡಿ ಹೇಳಿದ್ದೀನಿ, ಪಿ ಡಿ ಬಂದಾಗ ಎಲ್ ವ್ಯಾಲ್ಯೂಸ್ ಏನಿರುತ್ತೆ ಅಂತ. ಎಸ್ ಪಿ ಡಿ ಎಫ್ ಅಂತ ತೊಗೊಂಡ್ರೆ ಎಲ್ ವ್ಯಾಲ್ಯೂ ಎಸ್ ಇದ್ದರೆ 0, ಪಿ ಇದ್ದರೆ 1, ಡಿ ಇದ್ದರೆ 2, ಎಫ್ ಇದ್ದರೆ 3 ಅಂತ ಬರೀತೀರಿ. ಈಗ ಕೊಟ್ಟಿರೋದೇನು 4p1 ಆ್ಯಂಡ್ 4d1. ಸೊ 4 ಅನ್ನೋದು ಬಿಟ್ಬಿಡಬೇಕು, ನಮಗೆ P1 ಅಷ್ಟೇ ತೊಗೊತೀವಿ. P1 ಅಂತ ತೊಗೊಂಡಾಗ P1 ಅಂತ ಅಂದರೆ L1, P ಇದೆ ಅಂದರೆ L1 1, L2 4d ಅಂತ ಇದ್ದರೆ ಡಿಗೆ ಇದು ಇದಕ್ಕೆ ಇದು ಇದಕ್ಕೆ, ಸೊ L2 2 ಆಗುತ್ತೆ. ಸೇಮ್ ವೇ S1 ಇದು 1 ಇರೋದ್ರಿಂದ ಮಲ್ಟಿಪ್ಲಿಸಿಟಿ 1/2 1/2 ಅಂತ ತೊಗೊತೀವಿ. ಸೊ ದಿಸ್ ಇಸ್ ಫಾರ್ ಏನು L1 S1 L2 S2 ಬಂತು. ಈಗ J1 ಕ್ಯಾಲ್ಕುಲೇಟ್ ಮಾಡಬೇಕು. J1 ಅಂದರೆ ಏನು, L1 ಪ್ಲಸ್ S1. ಸೊ L1 ಪ್ಲಸ್ S1 ಮಾಡಿದ್ರೆ ಏನು ಬರುತ್ತೆ, 1 + 1/2. ಇದು 1 + 1/2 ಇಂದ 1 - 1/2ವರೆಗೂ ಬರುತ್ತೆ. 1 + 1/2 ಇಂಟು 1 - 1/2 ಅಂತ ಅಂದರೆ 1 + 1/2 ಅಂದರೆ ಏನಾಗುತ್ತೆ, 2 × 2 + 1 3/2. 1 - 1/2 1ರಲ್ಲಿ ಹಾಫ್ ಹೋದರೆ ಹಾಫ್. ಸೊ J ವ್ಯಾಲ್ಯೂ ಏನು ಬರುತ್ತೆ, 3/2 and 1/2 ಬರುತ್ತೆ. ಸಿಮಿಲರ್ಲಿ J2 ವ್ಯಾಲ್ಯೂ, ಸೊ J2 ವ್ಯಾಲ್ಯೂ ಅಂದರೆ 2 + 1/2 2 + 1/2, 2 - 1/2 ಇಂದ ಬರುತ್ತೆ. ಸೊ 2 + 1/2 ಅಂದರೆ 2 2s 4 4 + 1 5/2. 2 - 1/2 ಅಂದರೆ 2 2s 4 4 - 1 3/2. ಸೊ ಇವಾಗ ನಮಗೆ ಏನು ಬಂತು, J1 ವ್ಯಾಲ್ಯೂ ಬಂದಿತ್ತು 3/2, 1/2. J2 ವ್ಯಾಲ್ಯೂ ಏನು ಬಂತು, 3/2, 5/2 ಬಂತು. 3/2, 5/2 ಬಂತು. ಸೊ ಇವಾಗ
ಇದರಲ್ಲಿ J1 ಆ್ಯಂಡ್ J2 ಇದನ್ನು ಹೆಂಗೆ ಇಂಟ್ರಾಕ್ಷನ್ ಮಾಡ್ತೀವಿ ಅಂತ ನೋಡಬೇಕು. ಸೊ ಪಾಸಿಬಲ್ ಕಾಂಬಿನೇಷನ್ ಯಾವ್ಯಾವುದು ಬರುತ್ತೆ ಅಂತ ನೋಡೋದಾದರೆ ಫಸ್ಟು ಲೋಯರ್ ಸ್ಟೇಟಿಂದ ತೊಗೋಬೇಕು. ಸೊ ಲೋಯರ್ ಸ್ಟೇಟಿಂದ ತೊಗೊಂಡ್ರೆ 1/2 3/2 1/2 5/2 ಅಂತ ತೊಗೊತೀವಿ. ಸೊ ಫಸ್ಟು 1/2 3/2 ನೆಕ್ಸ್ಟು 1/2 5/2 ಅಂತ ಬರಿತೀವಿ. ನೆಕ್ಸ್ಟ್ ಉಳಿಯೋದೇನು 3/2 ಉಳಿತು. 3/2 3/2 3/2 3/2 ಮತ್ತು ಏನು ಉಳಿತು 3/2 and 5/2 ತೊಗೊತೀವಿ. 3/2 and 5/2. ಸೊ ಇವಾಗ ನಮಗೇನು ಬಂತು ಇದರಲ್ಲಿ 1/2 3/2 1/2 5/2 3/2 3/2 1/2 1/2. ಸೊ ಈಗ ಇದರಲ್ಲಿ ಮತ್ತೆ ನಾವು ಈ ಕಾಂಬಿನೇಷನ್ಸ್ನ ಆ್ಯಡ್ ಮಾಡಬೇಕಂದ್ರೆ ವೆಕ್ಟರ್ ಫಾರ್ಮ್ನಲ್ಲೇ ಆ್ಯಡ್ ಮಾಡಬೇಕು. ಅಂದರೆ J = J1 ವೆಕ್ಟಾರ್ ಪ್ಲಸ್ J2 ವೆಕ್ಟಾರ್ ಅಂತ ಆ್ಯಡ್ ಮಾಡ್ತೀವಿ. J1 + J2 ವೆಕ್ಟಾರ್ ಅಂದರೆ ಏನು ಬರಿತೀವಿ J1 + J2 J1 + J2 - 1 ಎಕ್ಸೆಟ್ರಾ ಅಪ್ ಟು J1 - J2 ಅಂತ ಬರಿತೀವಿ. ಹೌದಾ? ಇವಾಗ J1 + J2 ಮಾಡಿದ್ರೆ ಏನು ಬರುತ್ತೆ J1 + J2 ಅಂದರೆ 1/2 + 3/2 ಅಂದರೆ 4/2 4/2 ಅಂದರೆ ಏನು 4/2 is nothing but 2. ಈಗ ಮತ್ತೆ 4/2 ಅಂದರೆ 2 - 1 ಮಾಡಿದ್ರೆ 1 ಬರುತ್ತೆ. ಇಲ್ಲಿ J1 - J2. ಸೊ J1 - J2 ಅಂತ ಅಂದರೆ ಏನಾಗುತ್ತೆ ಸೊ ಇಟ್ ಈಸ್ ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ 1, 2 ಬರುತ್ತೆ. ಸಿಮಿಲರ್ಲಿ ಇದ್ರದ್ದು ಏನು ಬರುತ್ತೆ 1/2 5/2 ಮಾಡಿದ್ರೆ 1/2 5/2 ಅಂದರೆ J1 + J2 ಮಾಡಿದ್ರೆ 1 + 5 6 6/2 ಅಂದರೆ 3 ಆಗುತ್ತೆ. 3 5 - 1/2 ಮಾಡಿದ್ರೆ 4 4/2 ಅಂದರೆ 2 ಆಗುತ್ತೆ. ಇಲ್ಲಿ 3 - 3 ಅಂತ ಅಂದರೆ ಇದು 3 + 3/2 ಅಂತ ಆದರೆ 6/2. ಸೊ 6/2 ಅಂತ ಆದರೆ ಏನಾಗುತ್ತೆ 3 ಆಗುತ್ತೆ. ಸೊ ಸಿಮಿಲರ್ಲಿ 3 ಆದಮೇಲೆ 3 - 3 3/2 + 3/2 + 3/2 - 1 ಅಂತ ಆದರೆ ಸೊ ಏನಾಗುತ್ತೆ 3 - 1 ಅಂದರೆ 2 ಆಗುತ್ತೆ. ಸಿಮಿಲರ್ಲಿ ಅದು ಏನಾಗುತ್ತೆ ನೆಕ್ಸ್ಟು 3 - 2 ಮಾಡಿದ್ರೆ 1 ಬರುತ್ತೆ. 3/2 - 3/2 ಅಂದರೆ 0 ಆಗುತ್ತೆ. ಸೇಮ್ ವೇ 3/2 5/2 ಅಂತ ಆದರೆ 3/2 5/2 ಅಂತ ಆದರೆ 3/2 + 5/2 ಅಂದರೆ 8/2 8/2ನ ಡಿವೈಡ್ ಮಾಡಿದ್ರೆ 4 ಆಗುತ್ತೆ. ಆ್ಯಂಡ್ 3/2 + 5/2 -1 ಮಾಡಿದ್ರೆ 8/2 ಅಂದರೆ 4 4 - 1 ಅಂದರೆ 3 ಆಗುತ್ತೆ. ಅಗೇನ್ 4 - 2 ಮಾಡಿದ್ರೆ 2 ಆಗುತ್ತೆ. 4 - 1 ಮಾಡಿದ್ರೆ 1 ಆಗುತ್ತೆ. ಸೊ ಪಾಸಿಬಲ್ ವ್ಯಾಲ್ಯೂಸ್ ಏನು 2, 1 3, 2 3, 2 1 0 4 3 1 4 3 2 1 ಅಥವಾ 1 2 3 4 ಅಂತ ಬರಿತೀವಿ. ಸೊ ಇಷ್ಟು ನಮಗೆ ಪಾಸಿಬಲ್ ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಬಂತು. ಸೊ ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಬಂದಮೇಲೆ ನಾವು ಅದನ್ನು ಏನು ಎನರ್ಜಿ ಸ್ಪೆಕ್ಟ್ರಲ್ ಲೈನ್ಸ್ ಹೆಂಗಾಗುತ್ತೆ ಅಂತ ಸ್ಪ್ಲಿಟ್ಟಿಂಗ್ ಆಫ್ ಎನರ್ಜಿ ಸ್ಪೆಕ್ಟ್ರಲ್ ಲೈನ್ಸ್ದು ಫಿಗರ್ ನೋಡ್ಬೋದು. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಇದರಲ್ಲಿ ಇದನ್ನು ಜಸ್ಟ್ ಚೇಂಜ್ ಮಾಡಿಕೊಡ್ರಿ 3/2 ಅಂತ ಬರಬೇಕು. ಇಲ್ಲಿ 3/2 3/2 ಆ್ಯಂಡ್ 3/2 5/2 ಅದು ಒಂದು ಸೇಮ್ ಆಗಿದೆ. ಅದೊಂದು ಸ್ವಲ್ಪ ಚೇಂಜ್ ಮಾಡಿಕೊಡ್ರಿ PDF-ನಲ್ಲಿ. ದೆನ್ ನೆಕ್ಸ್ಟ್ ಒನ್ ಇದರದ್ದು ಸ್ಪೆಕ್ಟ್ರಲ್ ಲೈನ್ಸ್ ಎನರ್ಜಿ ಸ್ಪೆಕ್ಟ್ರಲ್ ಲೈನ್ಸ್ ಯಾವ ರೀತಿ ಬರುತ್ತೆ ಅಂತ ನೋಡೋದಾದ್ರೆ ಸ್ಪ್ಲಿಟ್ಟಿಂಗ್ ಆಫ್ ಎನರ್ಜಿ ಅಂಡರ್ JJ ಕಪ್ಲಿಂಗ್ ಅಂತ ನೋಡೋದಾದರೆ 4p1 4d1 ಕೊಟ್ಟಿತ್ತು ನಮಗೆ. ಸೊ 4p1 4d1ನ ಹೆಂಗೆ ಡಿನೋಟ್ ಮಾಡ್ತೀವಿ ಅಂತ ನೋಡೋಣ. ಸೊ 4p 4d ಲೋಯರ್ ಸ್ಟೇಟ್ನ ಫಸ್ಟ್ ಬರ್ಕೋಬೇಕಂತ ಹೇಳಿದ್ದೀನಿ. 1/2 3/2 ನೆಕ್ಸ್ಟು 1/2 5/2 ದೆನ್ 3/2 3/2 ಆ್ಯಂಡ್ 3/2 5/2 ಬರೀತೀರಿ. ಸೊ ನಮಗೆ ಬಂದಿರೋ ವ್ಯಾಲ್ಯೂಸ್ ಏನು ಫಾರ್ 1/2 ಆ್ಯಂಡ್ 3/2 2 1 1 2 ಬಂತು. ಸೊ ಅಗೇನ್ 1/2 5/2ಗೆ 2 3 ಬಂತು. 3/2 3/2ಗೆ 0 1 2 3 ಬಂತು. 3/2 5/2ಗೆ 1 2 3 4 ಬಂತು. ಸೊ ಸ್ಪ್ಲಿಟಿಂಗ್ ಆಫ್ ಎನರ್ಜಿ ಲೈನ್ಸ್ ಅಂಡರ್ JJ ಕಪ್ಲಿಂಗ್ನ ಹಿಂಗೆ ಡಿನೋಟ್ ಮಾಡ್ತೀವಿ. ಸೊ ಇದು ಡಾಟೆಡ್ ಲೈನ್ಸ್ ಹಾಕ್ಬಿಡ್ತೀವಿ. 4 ಸ್ಪೆಕ್ಟ್ರಲ್ ಲೈನ್ಸು ಈ ರೀತಿ ಡಿನೋಟ್ ಮಾಡ್ತೀವಿ. ಸೊ ಇದು JJ ಕಪ್ಲಿಂಗ್. ಸೊ JJ ಕಪ್ಲಿಂಗಿಗೆ ಏನು ನೆನ್ಪಿಟ್ಕೋಬೇಕು J
capital J is equals to J1 plus J2 plus J3 plus etc. ಅಂದರೆ ವೆಕ್ಟರ್ ಸಮ್ ಆಫ್ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಬರೀತೀರಿ ಆಫ್ ಇಂಡಿವಿಜುವಲ್ ಎಲೆಕ್ಟ್ರಾನ್ಸ್. ಸೊ ಅದರಲ್ಲಿ J1 ಈಕ್ವಲ್ ಟು L1 ಪ್ಲಸ್ S1, J2 ಈಕ್ವಲ್ ಟು L2 ಪ್ಲಸ್ S2, J3 ಈಕ್ವಲ್ ಟು L3 ಪ್ಲಸ್ S3 ಅಂತ ಬರೀತೀರಿ. ಸೊ ಇದು ಬಂದಿರೋ ರಿಸಲ್ಟೆಂಟ್ಸ್ನ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಬರುತ್ತೆ. ಇನ್ನೊಂದು ಏನೇನು ಬಿಟ್ಕೋಬೇಕು, ಇಲ್ಲಿ ಬಂದಿರೋ ವೆಕ್ಟರ್ಸ್ ಇರೋದ್ರಿಂದ ಡೈರೆಕ್ಟಾಗಿ ನೀವು ಆ್ಯಡ್ ಮಾಡೋಂಗಿಲ್ಲ. ಅಲ್ಲಿ ಯಾವುದು ರೂಲ್ ಯೂಸ್ ಮಾಡಬೇಕು, L1 ಪ್ಲಸ್ S1 L1 ಪ್ಲಸ್ S1 ಮೈನಸ್ 1 ಎಕ್ಸೆಟ್ರಾ ಟು L1 ಮೈನಸ್ S1. ಇದೇ ಸೇಮ್ ರೂಲು LS ಕಪ್ಲಿಂಗ್ನಲ್ಲೂ ಯೂಸ್ ಮಾಡ್ತೀವಿ. ಎಲ್ ಆ್ಯಡ್ ಮಾಡಬೇಕಂದ್ರೂ ಇದೇ ರೂಲ್ ಯೂಸ್ ಮಾಡ್ತೀವಿ. ಜೆ ಆ್ಯಡ್ ಮಾಡಬೇಕಂದ್ರೂ ಇದೇ ರೂಲ್ ಯೂಸ್ ಮಾಡ್ತೀವಿ. ಎಸ್ ಆ್ಯಡ್ ಮಾಡಬೇಕಂದ್ರೂ ಇದೇ ರೂಲ್ ಯೂಸ್ ಮಾಡ್ತೀವಿ. ಸೊ ಇದು ನೆನ್ಪಿಟ್ಕೊಂಡಿರಬೇಕು ನಮಗೆ ವೆಕ್ಟರ್ಸ್ನ ಆ್ಯಡ್ ಮಾಡಬೇಕಾದ್ರೆ. ಸೊ ಇದಿಷ್ಟು ಬಂದುಬಿಟ್ಟು LS ಆ್ಯಂಡ್ ಜೆ ಕಪ್ಲಿಂಗ್. ಹೋಪ್ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನಿಮಗೆ ಅರ್ಥ ಆಗಿದೆ ಅಥವಾ ಏನಾದರೂ ಡೌಟ್ಸ್ ಇದೆ ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ನೀವು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಯಾರೆಲ್ಲ KCETಗೆ ಪ್ರಿಪೇರ್ ಆಗ್ತಾಯಿದ್ದಾರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್. ಆ್ಯಂಡ್ ಡೇಸ್ ಕಡಿಮೆ ಆಗ್ತಾ ಇದೆ, ಸೊ ಹಾಗಾಗಿ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿರಿ ಅಂತ ಹೇಳ್ತಾ. ಆ್ಯಂಡ್ ವಿ ಆರ್ ಅಟ್ ದ ಸ್ಟೇಜ್ ಆಫ್ ವೆಲ್ಕಮಿಂಗ್ ನ್ಯೂ ಇಯರ್. ಸೊ ಹ್ಯಾಪಿ ನ್ಯೂ ಇಯರ್ ಫಾರ್ ಆಲ್ ಮೈ ಚಾನಲ್ ವ್ಯೂವರ್ಸ್. ಹ್ಯಾಪಿ ನ್ಯೂ ಇಯರ್ 2024. May this new year bring you all the success that you wish. ಆ್ಯಂಡ್ ನನ್ನ ಚಾನಲ್ ವ್ಯೂವರ್ಸ್ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಿ ಅವ್ರಿಗೆಲ್ಲರೂ ಈ ನ್ಯೂ ಇಯರ್ 2024 ಬಿ ದ ಮೋಸ್ಟ್ ಸಕ್ಸಸ್ಫುಲ್ ಇಯರ್ ಅಂತ ವಿಶ್ ಮಾಡ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ದ ಎಂಡ್. ಆ್ಯಂಡ್ ಆಲ್ ಯುವರ್ ಸಜೆಷನ್ಸ್ ಆರ್ ವೆಲ್ಕಮ್. ಸೊ ನಿಮಗೆ ವಿಡಿಯೋ ನೋಡಿಬಿಟ್ಟು ಏನಾದರೂ ಸಜೆಷನ್ಸ್ ಕೊಡೋದಿದೆ ಅಂತ ಅಂದರೆ ಡೌನ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಆ್ಯಂಡ್ ಐ ವಿಲ್ ಗೋ ಥ್ರೂ ಇಟ್ ಆ್ಯಂಡ್ ಕರೆಕ್ಟ್ ಇಟ್. ಥ್ಯಾಂಕ್ ಯು.